Hello, my dear shining stars. Welcome back to PU Bio Academy once again. And in today's class, we're going to deal with the topic pollen pistil interaction. And before moving to this topic, let us revise. Let's take a recap on the topic of breeding devices that were already discussed in the previous class, right? So, ಇವತ್ತಿನ the class ಅಲ್ಲಿ outbreeding devices ಬಗ್ಗೆ discuss ಮಾಡ್ತಾ ಹೋಗೋಣ. ಸೊ ಪ್ರೀವಿಯಸ್ ಕ್ಲಾಸಲ್ಲಿ ಔಟ್ಬ್ರೀಡಿಂಗ್ ಡಿವೈಸಸ್ ಬಗ್ಗೆ ಕಲ್ತಿದ್ವಿ ಬಟ್ ಬಿಕಾಸ್ ಆಫ್ ಸಮ್ ಡಿಸ್ಟರ್ಬೆನ್ಸ್ ಅದು ಸ್ವಲ್ಪ ಇನ್ಕಂಪ್ಲೀಟ್ ಆಯಿತು. ಐ ಥಿಂಕ್ ಲಾಸ್ಟ್ ಒಂದು ಪಾಯಿಂಟ್ ಹೇಳುವಾಗ ಐ ಆಮ್ ವೆರಿ ಸಾರಿ ಫಾರ್ ದ್ಯಾಟ್. ಆ್ಯಂಡ್ ಈಗ ಒಂದು ಸರಿ ರೀಕ್ಯಾಪ್ ಮಾಡಿ ಕೊಡ್ತೇನೆ. ಮೊದಲನೇದು ದ ಪೋಲನ್ ರಿಲೀಸ್ ಆ್ಯಂಡ್ ಸ್ಟಿಗ್ಮಾ ರಿಸೆಪ್ಟಿವಿಟಿ ದಿ ಶುಡ್ ಬಿ ಸಿಂಕ್ರನೈಸ್ಡ್ ಕಂಡೀಷನ್ ಅಲ್ವಾ. ಅವು ಸಿಂಕ್ರನೈಸ್ಡ್ ಇದ್ದಾಗ ಮಾತ್ರ ಒಂದು ಪೋಲಿನೇಷನ್ ಅನ್ನೋದು ಆಗುತ್ತೆ ಆ್ಯಂಡ್ ದ್ಯಾಟ್ ಲೀಡ್ಸ್ ದಿ ಪೋಸ್ಟ್ ಫರ್ಟಿಲೈಸೇಷನ್ ಇವೆಂಟ್ಸ್ ಅಸ್ ವೆಲ್. ಸೊ ಏನು ಸಿಂಕ್ರನೈಸ್ ಕಂಡೀಷನ್ ಏನು ಎಲ್ಲ ಇತ್ತ ತುಂಬ ಡೀಟೇಲ್ಡ್ ಆಗಿ ಪಿನ್ ಟು ಪೆನ್ ನಾನು ಪ್ರೀವಿಯಸ್ ವೀಡಿಯೋದಲ್ಲಿ ಹೇಳ್ಕೊಟ್ಟಿದ್ದೀನಿ. ಆ್ಯಂಡ್ ಐ ವಿಲ್ ಥಿಂಕ್ ದ್ಯಾಟ್ ಯು ಆಲ್ರೆಡಿ ವಾಚ್ಡ್ ದ್ಯಾಟ್ ವಿಡಿಯೋ ಆ್ಯಂಡ್ ಯು ಕೇಮ್ ಹಿಯರ್. ಓಕೆ, ಸೊ ನಿಮಗೆ ಗೊತ್ತಿದೆ ಅಂತ ಹೇಳ್ತೀನಿ. ಆ್ಯಂಡ್ ದ ಸೆಕೆಂಡ್ ಥಿಂಗ್ ದಟ್ ವೆವ್ ಲರ್ನ್ಡ್ ಯಾವುದು ಅಂತಂದರೆ ದ್ಯಾಟ್ ದ ಪೋಲನ್ ರಿಲೀಸ್. ಓಕೆ, ದಿಸ್ ದ ಫಸ್ಟ್ ಥಿಂಗ್. ಆ್ಯಂಡ್ ನೆಕ್ಸ್ಟ್ ದ ಆ್ಯಂಥರ್ಸ್ ಆಗಿರ್ಬೋದು ಮತ್ತು ಸ್ಟಿಗ್ಮಾ ಆಗಿರ್ಬೋದು, ದೇ ಶುಡ್ ಬಿ ಪ್ಲೇಸ್ಡ್ ಇನ್ ಡಿಫ್ರೆಂಟ್ ಪೊಸಿಷನ್ಸ್ ವಿಚ್ ವಿ ಕಾಲ್ ಇಟ್ ಆಸ್ ಹೆಟೆರೋಸ್ಟೈಲಿ. ಹಿಂದಿನ ಕ್ಲಾಸಲ್ಲಿನೇ ನಾನು ಇದು ಹೇಳ್ಕೊಟ್ಟಿದ್ದು ನಿಮಗೆ. ಆ್ಯಂಡ್ ದ ಥರ್ಡ್ ಥಿಂಗ್ ವಿ ಲರ್ನ್ಡ್ ಅಬೌಟ್ ಸೆಲ್ಫ್ ಇನ್ಕಂಪ್ಯಾಟಬಿಲಿಟಿ, ರೈಟ್. ಸೊ ಫೋರ್ತ್ ನಾವು ಕಲ್ತಿದ್ದು ದ ಪ್ರೊಡಕ್ಷನ್ ಆಫ್ ಯೂನಿಸೆಕ್ಷಲ್ ಫ್ಲವರ್ಸ್. ಇದರಲ್ಲಿ we've learned two things. One will be a monoecious condition that we already completed in the previous class. Monoecious ಅಂದರೆ ಬ್ರೀಫ್ ಆಗಿ ಹೇಳ್ತೀನಿ, ಒಂದೇ ಪ್ಲಾಂಟಲ್ಲಿ ಲೈಕ್ ಎರಡು ಫ್ಲವರ್ಸ್ ಬರುತ್ತೆ. ಒಂದು ಫ್ಲವರ್ ವಿತ್ ಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ ಲೆಟ್ಸ್ ಸೇ ಆ್ಯಂಡ್ ಅನದರ್ ಫ್ಲವರ್ ವಿತ್ ಫೀಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್. ಓಕೆ, ಸೊ ಈ ಒಂದು ಕಂಡೀಷನ್ಗೆ ನಾವು ಮೊನೀಷಿಯಸ್ ಅಂತ ಹೇಳ್ತೀವಿ, ವೇರ್ ಸೇಮ್ ಪ್ಲಾಂಟ್ ಬೇರ್ಸ್ ಟು ಡಿಫ್ರೆಂಟ್ ಫ್ಲವರ್ಸ್. ಓಕೆ, ಸೊ ಅಲ್ಲಿ ಆಟೋಗ್ಯಾಮಿ ಪಾಸಿಬಲ್ ಇಲ್ಲ, ಬಟ್ ಗಿಟಿನೋಗ್ಯಾಮಿ ಆ್ಯಂಡ್ ಝೀನೋಗ್ಯಾಮಿ 100 ಆಗಬಹುದು. ಗಿಟಿನೋಗ್ಯಾಮಿ ಪಾಸಿಬಲ್ ಇದೆ, ಬಟ್ ಝೀನೋಗ್ಯಾಮಿನೇ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಆ್ಯಂಡ್ ದ ಥರ್ಡ್ ಮೋಸ್ಟ್ ಅಡ್ವಾನ್ಸ್ಡ್ ಬಂದಿದ್ದು ದಟ್ ಈಸ್ ವಾಟ್ ಈಗ ಹೇಳ್ತಾ ಇರುವಂಥದ್ದು ಡೈಷಿಯಸ್ ಅಂತ. ಸೊ ನಾವು ಹ್ಯೂಮನ್ ಬೀಯಿಂಗ್ಸ್ ಕೂಡ ಡೈಷಿಯಸ್ ಅಂದರೆ ಏನು? ಯೂನಿಸೆಕ್ಷುವಲ್. ಮೊನಿಷಿಯಸ್ ಅಂದರೆ ಬೈಸೆಕ್ಷುವಲ್ ಅಂತ. ಸೊ ಡೈಷಿಯಸ್ ಅಂತಂದರೆ ಒಂದು ಪ್ಲಾಂಟಲ್ಲಿ ಒಂದು ಫ್ಲವರ್ ಇರುತ್ತೆ, ಆ ಒಂದೇ ಫ್ಲವರ್ ಒಂದು ಯಾವುದಾದ್ರೂ ರಿಪ್ರೊಡಕ್ಟಿವ್ ಇರುತ್ತೆ, ಈದರ್ ಮೇಲ್ ಆರ್ ಫೀಮೇಲ್, ನಾಟ್ ಬೋತ್, ಎರಡೂ ಕೂಡ ಇರೋದಿಲ್ಲ. ದಿಸ್ ಇಸ್ ವಾಟ್ ವಿ ಕಾಲ್ ಮೊನೀಷಿಯಸ್ ಕಂಡೀಷನ್ ಆ್ಯಂಡ್ ದಿಸ್ ವಿ ಕ್ಯಾನ್ ಸಿ ಇನ್ ಪಪ್ಪಾಯ ಪ್ಲಾಂಟ್ಸ್. ಒಂದು ಪಪ್ಪಾಯ ಫೀಮೇಲ್ ಫ್ಲವರ್ ಇರುತ್ತೆ, ಒಂದು ಪಪ್ಪಾಯ ಮೇಲ್ ಫ್ಲವರ್ ಇರುತ್ತೆ. ಪಾಲಿನೇಷನ್ ಆಗಬೇಕು ಅಂದರೆ ದಿಸ್ ಇಸ್ ದ ಹೆಲ್ಪ್ ಆಫ್ ಝೀನೋಗ್ಯಾಮಿ ಆ್ಯಂಡ್ ನಾಟ್ ವಿತ್ ಗಿಟಿನೋಗ್ಯಾಮಿ ಆರ್ ಆಟೋಗ್ಯಾಮಿ. So this prevents the self-pollination and encourages to the cross-pollination, means xenogamy or geitonogamy. So geitonogamy is functionally similar to the autogamy ಅಂತ ಹೇಳ್ತೀವಿ, ಬಟ್ ನಾಟ್ ಆ್ಯಕ್ಚುಲಿ ಲೈಕ್ ಫಂಕ್ಷನಲಿ ಇದು xenogamyಗೆ ಸಿಮಿಲರ್ ಇದ್ದರೂ ಕೂಡ ಆಟೋಗ್ಯಾಮಿ ಥರನೇ, ಬಿಕಾಸ್ ಅದೇ ಸೇಮ್ ಪ್ಲ್ಯಾಂಟ್ದು ಪೋಲನ್ನು ಒಂದು ವಾಟ್ ವಿ ಸೇ ಟ್ರಾನ್ಸ್ಫರ್ ಆಗೋದ್ರಿಂದ ಅದೇ ಒಂದು ಸೇಮ್ ಪ್ಲ್ಯಾಂಟ್ದ ಪೋಲನ್ ಜೊತೆ ಪಾಲಿನೇಷನ್ ಆಗೋದ್ರಿಂದ ಲೈಕ್ ದಿಸ್ ಇಸ್ ಸಿಮಿಲರ್ ಟು ಆಟೋಗ್ಯಾಮಿ ಅಂತ ಹೇಳ್ತೀವಿ, ಬಟ್ ಫಂಕ್ಷನಲಿ ದಿಸ್ ಇಸ್ ಕ್ರಾಸ್ ಪಾಲಿನೇಷನ್, ದಟ್ ಇಸ್ ಝೀನೋಗ್ಯಾಮಿ ಅಂತ ನಿಮಗೆ ಹಿಂದಿನ ಕ್ಲಾಸಲ್ಲೆಲ್ಲ ಹೇಳ್ಕೊಟ್ಟಿದ್ದೀನಿ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್ ಅಂತಲೂ ಕೂಡ ಹೇಳ್ಕೊಟ್ಟಿದ್ದೆ. ಇಫ್ ಯು ಆರ್ ದ ಒನ್ ಹೂ ಇಸ್ ಪ್ರಿಪೇರಿಂಗ್ ಫಾರ್ ಕಾಂಪಿಟೇಟಿವ್ಸ್ ದಟ್ ಇಸ್ ನೀಟ್ ಆ್ಯಂಡ್ CET 100% ಈ ಒಂದು ಸ್ಟೇಟ್ಮೆಂಟ್ ಮೇಲೆ ನಿಮಗೆ ಕ್ವೆಶನ್ಸ್ ಕೂಡ ಬರುವಂಥ ಚಾನ್ಸಸ್ ಆರ್ ವೆರಿ ಹೈ. ಸೊ ಹೋಪ್ ಯು ಅಂಡರ್ಸ್ಟುಡ್ ದೀಸ್ ಥಿಂಗ್ಸ್ ಆ್ಯಂಡ್ ವಿತೌಟ್ much wasting much time on the previous topics, let's dive into the next topic, that is pollen pistil interaction. So ಈ pollen pistil interaction ಅನ್ನೋ ಒಂದು ಟಾಪಿಕ್ ಏನಿದೆ, ದಿಸ್ ಇಸ್ ವೆರಿ 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 ಇಂಪಾರ್ಟೆಂಟ್ ಫಾರ್ ಯೋರ್ ಬೋರ್ಡ್ಸ್. ಇಫ್ ಯು ಆರ್ ದ ಒನ್ ಹೂ ಇಸ್ ಪ್ರಿಪೇರಿಂಗ್ ಫಾರ್ ಬೋರ್ಡ್ಸ್ 100% 3 ಮಾರ್ಕ್ಸ್ಗೆ ಈ ಒಂದು ಕ್ವೆಶನ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಒನ್ ಮೋರ್ ಥಿಂಗ್, ನಿಮಗೆ ಇಂಪಾರ್ಟೆಂಟ್ ಕ್ವೆಶನ್ಸ್ ಎಲ್ಲ ನನ್ನ ವಾಟ್ಸ್ಆ್ಯಪ್ ಚಾನಲ್ ದಿಸ್ PU Bio Academyಯಲ್ಲಿ ನಾನು ಪೋಸ್ಟ್ ಮಾಡ್ತಾ ಹೋಗ್ತೀನಿ. ಸೊ ಇಫ್ ಯು ಲರ್ನ್ ದೋಸ್ ಅಂದಾಗ ಇಟ್ಸ್ ಮೋರ್ ದ್ಯಾನ್ ಎನಫ್. ಓಕೆ, ಸೊ ಬಿಕಾಸ್ ನಾನು ಪ್ರೀವಿಯಸ್ ಪೇಪರ್ಸ್ ಎಲ್ಲ ಅನಲೈಸ್ ಮಾಡಿ ನಿಮಗೆ ಹಾಟ್ಸ್ ಯಾವ ಥರ ಕೇಳಬಹುದು, 3 ಮಾರ್ಕ್ಸ್ 5 ಮಾರ್ಕ್ಸ್ 2 ಮಾರ್ಕ್ಸ್ ಆ್ಯಂಡ್ MCQ ಎಲ್ಲನೂ ಕೂಡ ಹೇಳ್ತೀನಿ. ಬಟ್ MCQ ಇಫ್ ಯು ವಾಂಟ್ ಟು ಸ್ಕೋರ್ ಸೆಂಟಮ್ ಇನ್ ಬಯೋ ಅಂದರೆ 100% ಯು ಹ್ಯಾವ್ ಟು ಸ್ಟಿಕ್ ಆನ್ ಟು ದ ಟೆಕ್ಸ್ಟ್ ಬುಕ್. ಓಕೆ, ಸೊ ದಟ್ಸ್ ವೈ ಐ ಕೇಮ್ ಹಿಯರ್ ವಿತ್ ದಸ್ ವಿಡಿಯೋ ಸೆಷನ್ಸ್ ಆಫ್ ಕ್ಲಾಸ್ ದಟ್ ಲೈನ್ ಬೈ ಲೈನ್ ಎಕ್ಸ್ಪ್ಲೇನ್ ಮಾಡುವಂಥದ್ದು ಫಾರ್ ಕನ್ನಡ ಮೀಡಿಯಮ್ ಸ್ಟೂಡೆಂಟ್ಸ್, ಬಿಕಾಸ್ ಯು ಆರ್ ದ ಒನ್ ಹೂ ಇಸ್ ಲೈಕ್ ಕನ್ನಡ ಮೀಡಿಯಮಿಂದ ಬಂದಿರ್ತೀರ. ಆ್ಯಂಡ್ ದೆನ್ ಬಿಕಾಸ್ ಲೆಟ್ಸ್ ಸೇ ನಿಮಗೆ ಚೆನ್ನಾಗಿ ಮಾರ್ಕ್ಸ್ ಬಂತು ಇನ್ 10th ಆ್ಯಂಡ್ ಯು ಜಸ್ಟ್ ಚೂಸ್ ದ ಸೈನ್ಸ್ ಅಲ್ವಾ. ಸೊ ನಾನು ಇಫ್ ಯು ಆರ್ ದ ಒನ್ ಹೂ ಇಸ್ ಪ್ರಿಪೇರಿಂಗ್ ಫಾರ್ ದ ಬೋರ್ಡ್ಸ್ ಸೆಕೆಂಡ್ PUC ಎಕ್ಸಾಮ್ ಅಂದಾಗ ಯು ಆರ್ ಸ್ಟ್ರಗ್ಲಿಂಗ್ ಅಲ್ವಾ. ಸೊ ದಟ್ಸ್ ವೈ ಐ ಕೇಮ್ ವಿತ್ ದೀಸ್ ಕ್ಲಾಸಸ್. ಓಕೆ, ಹೋಪ್ ನಿಮಗೆ ಎಲ್ಲ ಯೂಸ್ಫುಲ್ ಆಗಿದೆ ಅಂತ. ನಾನು ಈ ಒಂದು ಚಾಪ್ಟರ್ ಆದ ತಕ್ಷಣ ನಿಮಗೆ ಇಂಪಾರ್ಟೆಂಟ್ ಕ್ವೆಶನ್ಸ್ನ PU Bio Academy ವಾಟ್ಸ್ಆ್ಯಪ್ ಚಾನಲಲ್ಲಿ ಪೋಸ್ಟ್ ಮಾಡಿರ್ತೀನಿ. ಆ ಒಂದು ಚಾನಲ್ದ ಡಿಸ್ಕ್ರಿಪ್ಷನ್ ಕೂಡ ನಿಮಗೆ ಚಾನಲ್ದ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಜಸ್ಟ್ ಗೋ ಆ್ಯಂಡ್ ಫಾಲೋ. ಓಕೆ, ಸೊ ಲೆಟ್ಸ್ ಬಿಗಿನ್ ವಿತ್ ದ ಪೋಲನ್ ಪಿಸ್ಟಿಲ್ ಇಂಟ್ರಾಕ್ಷನ್. ವಾಟ್ ಇಸ್ ದಿಸ್? ಏನಿದು ಪೋಲನ್ ಪಿಸ್ಟಿಲ್ ಇಂಟ್ರಾಕ್ಷನ್ ಅಂದರೆ ಏನು? ಇಂಟ್ರಾಕ್ಷನ್ ಅಂತಂದರೆ ಫಾರ್ ಎಕ್ಸಾಂಪಲ್ ಪೋಲನ್ ಮತ್ತು ಪಿಸ್ಟಿಲ್ ಅಂದರೆ ಪೋಲನ್ ಗ್ರೇನ್ ಇರುತ್ತಲ್ಲ, ಲೆಟ್ ಮಿ ಡ್ರಾ ವಿತ್ ಹೆಲ್ಪ್ ಆಫ್ ಇಮೇಜಸ್. ಸೊ ನಿಮಗೆ ಡ್ರಾ ಮಾಡಿದ್ರೆ ಬೇಗ ಅರ್ಥ ಆಗುತ್ತೆ ಅಲ್ವಾ. ಸೊ ಲೆಟ್ ಸೇ ದಿಸ್ ಇಸ್ ವಾಟ್ ವಿ ಸೇ ದ ಪಿಸ್ಟಿಲ್ ಅಲ್ವಾ. ಸೊ ಪಿಸ್ಟಲ್ ಅನ್ಬೋದು, ಕಾರ್ಪಲ್ ಆಗಿರ್ಬೋದು, ಫೀಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್.
ಇದು ಜಾಸ್ತಿ ಪಿಸ್ಟಲ್ ಇದ್ದರೆ ಅಥವಾ ಕಾರ್ಪೆಲ್ ಇದ್ದರೆ ಅದಕ್ಕೆ ಗೈನೀಷಿಯಮ್ ಅಂತ ಹೇಳ್ತೀವಿ. ಪಿಸ್ಟಲ್ ಮತ್ತು ಕಾರ್ಪೆಲ್ ಎರಡೂ ಒಂದೇ. ಇದಿಷ್ಟು ನಾನು ಪದೇ ಪದೇ ಕ್ಲಾಸ್ಗೆ ಹೇಳ್ತಾ ಐ ಥಿಂಕ್ ದಿಸ್ ಇಸ್ ದ 8th ಕ್ಲಾಸ್. ಐ ಥಿಂಕ್ ಈ 8 ಕ್ಲಾಸಲ್ಲಿ ಕೂಡ ಪದೇ ಪದೇ ಇದೇ ಹೇಳಿದ್ದೀನಿ. ನಿಮಗೆ ಬೇಸಿಕ್ ಕೂಡ ಗೊತ್ತಿದೆ ಅಂತ ಅಂದ್ಕೊಳ್ತೀನಿ. ಓಕೆ, ಪ್ರತಿಯೊಂದು ಕ್ಲಾಸಲ್ಲೂ ಕೂಡ ನಾನು ಬೇಸಿಕ್ ಲೆವೆಲಿಂದನೇ ನಿಮಗೆ ಲೆಸನ್ ಮಾಡ್ತಾ ಇದ್ದೀನಿ. ಸೊ ದಿಸ್ ಇಸ್ ಪಿಸ್ಟಲ್. ಪೋಲನ್ ಅಂದರೆ in the first or second class sitting, explained the detailed structure of pollen grain. Exine, intine. Exine is made of sporopollen and intine is made of cellulose and pectin. Everything I have explained. Okay, so ಆ ಒಂದು ಪೋಲನ್ ಗ್ರೇನ್ ಈ ಒಂದು ಪಿಸ್ಟಿಲ್ ಮೇಲೆ ಕೂತ್ಕೊಂಡಾಗ, ಐ ಮೀನ್ ಸ್ಟಿಗ್ಮಾ ಮೇಲೆ, ದಿಸ್ ಇಸ್ ಸ್ಟಿಗ್ಮಾ ಅಲ್ವಾ. ಸೊ ಈ ಸ್ಟಿಗ್ಮಾ ಮೇಲೆ ಇದ್ದಾಗ ದಿಸ್ ಲೀಡ್ಸ್ ದಿ ಪಾಲಿನೇಷನ್. ಪಾಲಿನೇಷನ್ ಅಂದರೆ ಪೋಲನ್ ಪಿಸ್ಟಿಲ್ ವಾಟ್ ವಿ ಸೇ, ಪೋಲನ್ ಗ್ರೋತ್ ಆಗಬೇಕು, ಪೋಲನ್ ಜರ್ಮಿನೇಷನ್ ಆಗಬೇಕು. ಸೊ ದ್ಯಾಟ್ ಐ ಥಿಂಕ್ ಪ್ರೀವಿಯಸ್ ವೀಡಿಯೋದಲ್ಲಿ ಇದನ್ನು ಕೂಡ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ದ್ಯಾಟ್ ಯು ವಿಲ್ ಲರ್ನ್ ಇಟ್ ಇನ್ ದ ಪ್ರಾಕ್ಟಿಕಲ್ ಕ್ಲಾಸಸ್ ಅಂತ ಕೂಡ ಹೇಳಿದೆ. ಸೊ ಈ ಒಂದು ಪಿಸ್ಟಿಲ್ ಮೇಲೆ ಪೋಲನ್ ಗ್ರೋತ್ ಆದಮೇಲೆ, ಪೋಲನ್ ಜರ್ಮಿನೇಷನ್ ಆದಮೇಲೆ ಪಾಲಿನೇಷನ್ ಆಗುತ್ತೆ. ಸೊ ಈ ಒಂದು ಪಿಸ್ಟಿಲ್ದ ಥ್ರೋ ಹೋಗುತ್ತೆ. ಐ ಮೀನ್ ದಿಸ್ ಇಸ್ ವಾಟ್ ವಿ ಕಾಲ್ ದ ಸ್ಟೈಲ್. ಆ್ಯಂಡ್ ಅಲ್ಲಿ ಓವ್ಯೂಲ್ ಜೊತೆ ಹೋಗಿ ಎಗ್ ಜೊತೆ ಫ್ಯೂಸ್ ಆಗುತ್ತೆ, ಬಿಕಾಸ್ ಓವ್ಯೂಲಲ್ಲಿ ಎಂಬ್ರಿಯೋಸ್ ಹಾಕಿರುತ್ತೆ. ಸೊ ಇದಿಷ್ಟು ಥಿಂಗ್ಸ್ನ ವಿ ಲರ್ನ್ಡ್. ಈಗ ಲೆಟ್ಸ್ ಸೇ ಒಂದು ಕ್ವೆಶನ್ ಬರುತ್ತೆ. ಒಂದು ಮ್ಯಾಂಗೋ ಟ್ರೀ ಇದೆ ಅಂತ ಅಂದ್ಕೊಳ್ಳುವ. ಬನಾನಾದು ಪೋಲನ್ ಗ್ರೇನ್ ಇದೆ. ಬನಾನಾದು ಪೋಲನ್ ಗ್ರೇನ್ ಮ್ಯಾಂಗೋ ಟ್ರೀದು ಫ್ಲವರ್ ಮೇಲೆ ಬಂದಾಗ ಪಾಲಿನೇಷನ್ ಆಗುತ್ತಾ? ನೋ, ಬಿಕಾಸ್ ಅದಕ್ಕೆ ರೆಕಗ್ನೈಸ್ ಮಾಡುತ್ತೆ. ಏನಕ್ಕೆ? ನೀನು ನನ್ನ ಪ್ಲ್ಯಾಂಟ್ದ ಪೋಲನ್ ಗ್ರೇನ್, ನೀನು ಪಾಲಿನೇಷನ್ ಆಗು, ನಿನಗೆ ಅಲೋ ಮಾಡ್ತೀನಿ. ನೆಕ್ಸ್ಟ್ ಬೇರೆ ಪೋಲನ್ ಗ್ರೇನ್ ಬಂದಾಗ ನೀ ನನ್ನ ವಾಟ್ ವಿ ಸೇ ಪ್ಲ್ಯಾಂಟ್ದ ಫ್ಲವರ್ ವಾಟ್ ವಿ ಸೇ ಪೋಲನ್ ಗ್ರೇನ್ ಅಲ್ಲ. ಓಕೆ, ಇನ್ ದಿಸ್ ವೇ ಈ ಒಂದು ದ ಕೆಮಿಕಲ್ ಡೈಲಾಗ್ ಅಂತ ಹೇಳ್ತೀವಿ, ವಿಚ್ ಇಸ್ ಇನ್ ಬಿಟ್ವೀನ್ ದ ಪೋಲನ್ ಗ್ರೇನ್ ಆಸ್ ವೆಲ್ as ಪಿಸ್ಟಲ್ ಇಸ್ ವಾಟ್ ವಿ ಕಾಲ್ ಪೋಲನ್ ಪಿಸ್ಟಲ್ ಇಂಟ್ರಾಕ್ಷನ್. ಹೋಪ್ ಯು ಅಂಡರ್ಸ್ಟುಡ್. ಮ್ಯಾಂಗೋದ ಫ್ಲವರ್ದ ಮೇಲೆ ಮ್ಯಾಂಗೋ ಪೋಲನ್ ಗ್ರೇನ್ ಬಂದಾಗ ಮಾತ್ರ ಪಾಲಿನೇಷನ್ಗೆ ಅಲೋ ಮಾಡುತ್ತೆ. ಬನಾನಾದ ಪೋಲನ್ ಗ್ರೇನ್ ಬಂದಾಗ ಅಲೋ ಮಾಡಲ್ಲ. ದಿಸ್ ಇಸ್ ವೆರಿ ಸಿಂಪಲ್, ಆ್ಯಸ್ ಸಿಂಪಲ್ ಆಸ್ ದ್ಯಾಟ್. ಪೋಲನ್ ಪಿಸ್ಟಲ್ ಇಂಟ್ರಾಕ್ಷನ್ ಇಷ್ಟೇ. ಈಗ ಡೀಟೇಲ್ಡಾಗಿ ಲೈನ್ ಬೈ ಲೈನ್ ಎಕ್ಸ್ಪ್ಲೇಷನ್ ನೋಡ್ತಾ ಹೋಗುವ. ಪಾಲಿನೇಷನ್ ಡಸ್ ನಾಟ್ ಗ್ಯಾರಂಟಿ ದ ಟ್ರಾನ್ಸ್ಫರ್ ಆಫ್ ದ ರೈಟ್ ಪೋಲನ್ ಆರ್ ಕಂಪ್ಯಾಟಿಬಲ್ ಟೈಪ್ ಅಂತ ಹೇಳ್ತೀವಿ. ರೈಟ್ ಟೈಪ್ ಅಂತ ಬರೆದ್ರೆ ಅಷ್ಟೊಂದು ಸಮಂಜಸ ಅಲ್ಲ. ನಿಮಗೆ ಅರ್ಥ ಆಗಲಿ ಅಂತ ಬೇಸಿಕ್ಕಾಗಿ ಕೊಟ್ಟಿದ್ದಾರೆ. ಯು ಹ್ಯಾವ್ ಟು ಮೆನ್ಷನ್ ದ ಕಂಪ್ಯಾಟಿಬಲ್ ಟೈಪ್ ಆಫ್ ಪೋಲನ್ ವಿಚ್ ಮೀನ್ಸ್ ರೈಟ್. ಓಕೆ, ಆಫ್ ದ ಪೋಲನ್ ಆಫ್ ದ ಸೇಮ್ ಸ್ಪೀಷೀಸ್ ಆಫ್ ಸ್ಟಿಗ್ಮಾ. ಸೊ ಪಾಲಿನೇಷನ್ ಆಗ್ತಾ ಇದೆ ಅಂದರೆ ಇಟ್ ಡಸ್ ನಾಟ್ ಗ್ಯಾರಂಟಿ ಕೊಡಲ್ಲ. ಅದು ನಾನು 100% ರೈಟ್ ಪೋಲನ್ನೇ ತೊಗೊಂಬಂದು ನಿನಗೆ ಬಿಡ್ತೀನಿ, ಮ್ಯಾಂಗೋ ಪೋಲನ್ ಗ್ರೇನೇ ತೊಗೊಂಬಂದು ಮ್ಯಾಂಗೋ ಫ್ಲವರ್ಗೆ ಬಿಡ್ತೀನಿ. ನೋ, ಓಕೆನಾ. ಸೊ ಆಫನ್ ಸಮ್ಟೈಮ್ಸ್ ಏನಾಗುತ್ತೆ, ಪೋಲನ್ ಆಫ್ ದಿ ರಾಂಗ್ ಟೈಪ್ ಈದರ್ ಫ್ರಮ್ ದ ಅದರ್ ಸ್ಪೀಷೀಸ್ ಆರ್ ಫ್ರಮ್ ದ ಸೇಮ್ ಪ್ಲ್ಯಾಂಟ್ ಇಫ್ ಇಟ್ ಇಸ್ ಸೆಲ್ಫ್ ಇನ್ಕಂಪ್ಯಾಟಿಬಲ್. ನೋಡಿ, ನಾನು ಹೇಳ್ಕೊಟ್ಟೆ ಔಟ್ಬ್ರೀಡಿಂಗ್ ಡಿವೈಸಸ್ ಪ್ರತಿಯೊಂದು ಕೂಡ ಕನೆಕ್ಟ್ ಇದೆ. ನೀವು ಓದ್ತಾ ಹೋದರೆ, ಇಫ್ ಯರ್ ದ ಒನ್ ವಾಸ್ ಪ್ರಿಪೇರಿಂಗ್ ಫಾರ್ ಕಾಂಪಿಟೇಟಿವ್ಸ್ ಅಂದಾಗ ನೀವು ಓದ್ತಾ ಹೋದರೆ ನಿಮಗೆ ನೆನಪು ಉಳಿಯೋಲ್ಲ. ಏನಕ್ಕೆ ಅಂದರೆ ಬಿಕಾಸ್ ಒಂದಕ್ಕೊಂದು ಲಿಂಕ್ ಇದೆ. ನಾನು ಸೆಲ್ಫ್ ಇನ್ಕಂಪ್ಯಾಟಿಬಲ್ ಅಂತ ಔಟ್ಬ್ರೀಡಿಂಗ್ ಡಿವೈಸಸ್ಸಲ್ಲಿ ಹೇಳ್ಕೊಟ್ಟಿದ್ದೇನೆ. ಅಗೇನ್ ಹಿಯರ್ ಯು ಆರ್ ಕಮ್ ಅಕ್ರಾಸ್ ವಿತ್ ಲೈನ್ ಅಲ್ವಾ, ಸೆಲ್ಫ್ ಇನ್ಕಂಪ್ಯಾಟಿಬಲ್ ಅಂತ. ಸೊ ಹಾಗಾಗಿ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್, ಶುಡ್ ನಾಟ್ ಬೈ ಹಾರ್ಟ್. ದಟ್ಸ್ ವಾಟ್ ನಾನು ಫಸ್ಟ್ ಫಸ್ಟ್ ಕ್ಲಾಸಿಂದ ನಾನು ಹೇಳ್ತಾ ಇರೋದು. ಬೈ ಹಾರ್ಟ್ ಮಾಡಬೇಡಿ, ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ ಕಾನ್ಸೆಪ್ಟ್ಸ್ನ ಅಂತ. ಓಕೆ, ಸೊ ಸೆಲ್ಫ್ ಇನ್ಕಂಪ್ಯಾಟಿಬಲ್ ಅಂದರೆ ಅಗೇನ್ ಹೇಳ್ತೀನಿ, ಜೆನೆಟಿಕ್ ಮೆಕ್ಯಾನಿಸಮ್ ಎಲ್ಲಿ ತನ್ನ ಪೋಲನ್ ಗ್ರೇನೇ ಅದೇನು ಮಾಡುತ್ತೆ, ಪ್ರಿವೆಂಟ್ ಮಾಡುತ್ತೆ. ವೈ? ಬಿಕಾಸ್ ಇಟ್ ವಿಲ್ ಲೀಡ್ ಟು ದಿ ಇಂಬ್ರೀಡಿಂಗ್ ಡಿಪ್ರೆಷನ್. ಐ ಟೋಲ್ಡ್ 100 times in the yesterday class, I think. Okay, in the previous class 100 times ಇದು ಹೇಳ್ಕೊಟ್ಟಿದ್ದೀನಿ. ಸೊ ಜಸ್ಟ್ ಬಿ ಅವೇರ್ ಆಫ್ ಇಟ್. ಆ್ಯಂಡ್ ದೆನ್ ಇಲ್ಲಿ ಇನ್ಕಂಪ್ಯಾಟಿಬಲ್ ಆಗಿರುವಂಥ ಒಂದು ಪ್ಲ್ಯಾಂಟಿಂದ ವಾಟ್ ವಿ ಸೇ ರಾಂಗ್ ಪೋಲನ್ ಬಂದಾಗ ಅದು ಕೂಡ ಅದು ಏನು ಮಾಡಲ್ಲ, ಅಲೋ ಮಾಡಲ್ಲ ಪಾಲಿನೇಷನ್ ಆಗೋದಕ್ಕೆ. ಓಕೆ, ಸೊ ವಿಚ್ ಲ್ಯಾಂಡ್ ಆನ್ ದ ಸ್ಟಿಗ್ಮಾ, ಅದಕ್ಕೆ ಅಲೋ ಮಾಡಲ್ಲ. ಸೊ ದ ಪಿಸ್ಟಲ್ has the ability to recognize the pollen whether it is of the right type, whether it is compatible or incompatible. So pistilge ability irutte. Okay, so pistil has the ability to decide whether it is right type of pollen or wrong type of pollen anta. Okay, so this is what the thing. And then we will come across if it is of the right, if adu pollen grain correct ide, oh haudu idu nanna species the ಬೇರೆ ಪ್ಲಾಂಟ್ ಇಂದ ಬಂದಿದೆ and 100% this is right and self incompatibility ಕೂಡ ಆಗ್ತಾ ಇಲ್ಲ. ಬಿಕಾಸ್ ಅದೇ ಪ್ಲ್ಯಾಂಟ್ದ ಅದೇ ಫ್ಲವರಿಂದ ಅದೇ ಪೋಲನ್ ಬಂದರೆ 100% ಸೆಲ್ಫ್ ಇನ್ಕಂಪ್ಯಾಟಿಬಲ್. ಆಟೋಗ್ಯಾಮಿನ ಅದು ಎನ್ಕರೇಜ್ ಮಾಡಲ್ಲ. ಬಟ್ ನನ್ನದೇ ಪ್ಲ್ಯಾಂಟ್, ಮ್ಯಾಂಗೋ ಪ್ಲ್ಯಾಂಟ್, ಇನ್ನೂ ಒಂದು ಮ್ಯಾಂಗೋ ಪ್ಲ್ಯಾಂಟ್ ಬೇರೆ ಪಕ್ಕದ ಓಣಿಯಲ್ಲಿದ್ದಾನೆ, ಜಸ್ಟ್ ಟು ಮೇಕ್ ಯು ಅಂಡರ್ಸ್ಟ್ಯಾಂಡ್, ಅಲ್ಲಿಂದ ಪೋಲನ್ ಬಂದಿದೆ, 100% ಅದೇ ಆಕ್ಸೆಪ್ಟ್ ಮಾಡುತ್ತೆ. ತಂದೆ ಒಂದು ಪೋಲನ್ ಗ್ರೇನ್, ಲೆಟ್ಸ್ ಎ ಮ್ಯಾಂಗೋ ಪ್ಲ್ಯಾಂಟ್ದೇ ಒಂದು ಪೋಲನ್ ಗ್ರೇನ್ ಬೇರೆ ಅದೇ ಫ್ಲವರಿಂದ ಬಂದಿದೆ, ನೋ, ಆಕ್ಸೆಪ್ಟ್ ಮಾಡಲ್ಲ, ಸೆಲ್ಫ್ ಇನ್ಕಂಪ್ಯಾಟಿಬಲ್ ಬರುತ್ತೆ ಕಾನ್ಸೆಪ್ಟ್ ಅಲ್ವಾ. ಸೊ ಈ ಥರ ಇದ್ದಾಗ ಅದು ಆಕ್ಸೆಪ್ಟ್ ಮಾಡಲ್ಲ, ದಟ್ ಇಸ್ ಇನ್ಕಂಪ್ಯಾಟಿಬಲ್ ಪೋಲನ್ ಆಗುತ್ತೆ. ಕಂಪ್ಯಾಟಿಬಲ್ ಪೋಲನ್ ಮೀನ್ಸ್ ರೈಟ್ ಟೈಪ್ ಆಫ್ ಪೋಲನ್ ಇದ್ದರೆ ಅದು ಅಲೋ ಮಾಡುತ್ತಾ ಹೋಗುತ್ತೆ. ನಾವು ಇಫ್ ಇಟ್ ಇಸ್ ಆಫ್ ದ ರೈಟ್ ಟೈಪ್ ಅಂದಾಗ ಇಟ್ ವಿಲ್ ಆಕ್ಸೆಪ್ಟ್, ಹೌದು ನೀನು ನನ್ನ ಪೋಲನ್ ಗ್ರೇನೇ ಬಾ ಅಂತ, ಆ್ಯಂಡ್ ಪ್ರಮೋಟ್ ಪೋಸ್ಟ್ ಪಾಲಿನೇಷನ್ ಇವೆಂಟ್ಸ್ನ ಮಾಡ್ತಾ ಹೋಗುತ್ತೆ. ಹೋಪ್ ಯು ಅಂಡರ್ಸ್ಟುಡ್. ನಾವು ಲೆಟ್ಸ್ ಮೂವ್ ಫರ್ದರ್. ಓಕೆನಾ. ಸೊ ದಿಸ್ ಲೀಡ್ಸ್ ದಿ ಫರ್ಟಿಲೈಸೇಷನ್. ಆಫ್ ಕೋರ್ಸ್ ನಮಗೆ ಗೊತ್ತು ಇದು ಫರ್ಟಿಲೈಸೇಷನ್ ಆಗುತ್ತೆ. ನೆಕ್ಸ್ಟ್
If wrong type ಆಗಿದ್ರೆ now next what happens? Pistil rejects the pollen by preventing the pollen germination of the stigma or pollen tube growth in the style. ನೀನು ರಾಂಗ್ ಟೈಪ್ ಆಗಿದೆ, ನೀನು ಬನಾನದು ಪೋಲನ್ ರೇ ನನ್ನ ಮ್ಯಾಂಗೋ ಟ್ರೀಗೆ ಏನಕ್ಕೆ ಬಂದಿದೆಯಾ ಅಂತ ಕ್ವೆಶನ್ ಮಾಡುತ್ತೆ. ಇನ್ ದ ಸೆನ್ಸ್ ಇಟ್ ವಿಲ್ ರಿಜೆಕ್ಟ್ ಇಟ್, ನನ್ನದಲ್ಲ ಅಂದು ರಿಜೆಕ್ಟ್ ಮಾಡಿಬಿಡುತ್ತೆ. ಆ್ಯಂಡ್ ಪೋಲನ್ ಜರ್ಮಿನೇಷನ್ ಮತ್ತು ಪೋಲನ್ ಟ್ಯೂಬ್ ಗ್ರೋತ್ ಆಗ್ತಾ ಇರುತ್ತಲ್ಲ ಅದನ್ನು ಪ್ರಿವೆಂಟ್ ಮಾಡುತ್ತೆ. ಪ್ರಿವೆಂಟ್ ಮೀನ್ಸ್ ತಡೆಗಟ್ಟು, ಸೊ ತಡೆಗಟ್ಟುತ್ತೆ ಅಂತ. ದಟ್ಸ್ ವಾಟ್. ನೆಕ್ಸ್ಟ್, ದ ಎಬಿಲಿಟಿ of the pistil recognize the pollen followed by its acceptance or rejection is result of a continuous dialogue between the pollen and pistil. This dialogue is mediated by chemical components of the pollen interacting with those of the pistil. Now what's actually they are telling antಂದಾಗ, see here, the ability of the pistil. Now what is pollen pistil interaction? Explain ಅಂತ ಕೊಟ್ಬಿಡ್ತಾರೆ. You have to write the definition. ಈ ಒಂದು ಟೆಕ್ಸ್ಟ್ ಬುಕ್ಕಲ್ಲಿ ಯಾವ ಥರ ಇದೆ ಹಾಗೆ ಬರಿಬೇಡಿ. ನಾನು ಏನು ಸಜೆಸ್ಟ್ ಮಾಡ್ತೀನಿ ನಿಮಗೆ, ಫಸ್ಟ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್, ಮೀನ್ಸ್ ಯು ಹ್ಯಾವ್ ಟು ಲರ್ನ್ ದಿಸ್. What we said, the definition ಇಲ್ಲಿದೆ ನೋಡಿ. What is pollen pistil interaction ಅದಕ್ಕೆ as I'm marking here, the ability of the pistil to recognize the pollen followed by its acceptance or rejection is the result of a continuous dialogue in between the pollen grain and the pistil. ಇದಿಷ್ಟು ಬರೀಬೇಕು ಡೆಫಿನೇಷನ್. ಅಂದರೆ ಪಿಸ್ಟಿಲ್ಗೆ ಒಂದು ಎಬಿಲಿಟಿ ಇರುತ್ತೆ, ಸಾಮರ್ಥ್ಯ ಇರುತ್ತೆ ಟು ರೆಕಗ್ನೈಸ್ ದ ಪೋಲನ್, ಅಂದರೆ ಪೋಲನ್ನ ರೆಕಗ್ನೈಸ್ ಮಾಡ್ಕೊಳ್ಳೋದಕ್ಕೆ. ಫಾಲೋಡ್ ಬೈ ಇಟ್ಸ್ ಅಕ್ಸೆಪ್ಟೆನ್ಸ್ ಆರ್ ರಿಜೆಕ್ಷನ್. ರೈಟ್ ಟೈಪ್ ಕಂಪ್ಯಾಟಿಬಲ್ ಆಗಿದ್ರೆ ಆಕ್ಸೆಪ್ಟ್ ಮಾಡುತ್ತೆ. ಇಫ್ ಇಟ್ ಇಸ್ ಆಫ್ ದ ರಾಂಗ್ ಟೈಪ್, ಇಫ್ ಇಟ್ಸ್ ಆಫ್ ದ ಇನ್ಕಂಪ್ಯಾಟಿಬಲ್, ದಟ್ ಇಟ್ಸ್ ಗೋಯಿಂಗ್ ಟು ರಿಜೆಕ್ಟ್ ಇಟ್. ಸೊ ದಿಸ್ ಇಸ್ ದ ರಿಸಲ್ಟ್ ಆಫ್ ಅ ಕಂಟಿನ್ಯೂಸ್ ಡೈಲಾಗ್ ಇನ್ ಬಿಟ್ವೀನ್ ದ ಪೋಲನ್ ಗ್ರೇನ್ ಆ್ಯಂಡ್ ಪಿಸ್ಟಿಲ್. ಸೊ ಒಂದು ಡೈಲಾಗ್ಸ್ ಆಗುತ್ತೆ, ವೆದರ್ ಇಟ್ ಇಸ್ ವಾಟ್ ವಿ ಸೇ ದ ಕಂಪ್ಯಾಟಿಬಲ್ ಆರ್ ಇನ್ಕಂಪ್ಯಾಟಿಬಲ್ ಅನ್ನೋಂಥದ್ದು ಪಿಸ್ಟಿಲ್ ರೆಕಗ್ನೈಸ್ ಮಾಡುತ್ತೆ. ಈ ಒಂದು ಪ್ರಾಸೆಸ್ಗೆ ನಾವೇನು ಹೇಳ್ತೀವಿ, ಪೋಲನ್ ಪಿಸ್ಟಿಲ್ ಇಂಟ್ರಾಕ್ಷನ್ ಅಂತ ಹೇಳ್ತೀವಿ. ನಾವು ಈ ಒಂದು ಡೈಲಾಗ್ ಆಗ್ತೆ ಅಂತ ಏನು ಹೇಳ್ತಿಲ್ಲ, ದಿಸ್ ಇಸ್ ಮೀಡಿಯೇಟೆಡ್ ಬೈ ಸಮ್ ಕೆಮಿಕಲ್ ಕಾಂಪೊನೆಂಟ್ಸ್. ಸೊ ಒಂದಿಷ್ಟು ಕೆಮಿಕಲ್ ಕಾಂಪೊನೆಂಟ್ಸ್ ಇದನ್ನು ಮೀಡಿಯೇಟ್ ಮಾಡುತ್ತೆ. ಓಕೆ, ಸೊ ದಿಸ್ ಇಸ್ ವಾಟ್ ವಿ ಸೇ. ಓಕೆ, ಸೊ ಕಂಟಿನ್ಯೂಸ್ ಡೈಲಾಗ್ ಆ್ಯಂಡ್ ದಿಸ್ ಡೈಲಾಗ್ ಇಸ್ ಮೀಡಿಯೇಟೆಡ್ ಬೈ ಸಮ್ ಕೆಮಿಕಲ್ ಕಾಂಪೊನೆಂಟ್ಸ್. ಒಂದಿಷ್ಟು ಕೆಮಿಕಲ್ ಕಾಂಪೊನೆಂಟ್ಸ್ ಈ ಒಂದು ಡೈಲಾಗ್ನ ಮೀಡಿಯೇಟ್ ಮಾಡುತ್ತೆ. ಹೋಪ್ ಯು ಅಂಡರ್ಸ್ಟುಡ್. ನವ್ ನೆಕ್ಸ್ಟ್. So, botanists have been able to identify some of the pollen and pistil components and the interactions leading to recognition followed by its acceptance or rejection not needed. ಆ ಒಂದು ಡೆಫಿನೇಷನ್ ಬರ್ದ ನಾನೇನು ಮೇಲೆ ಪಾಯಿಂಟ್ಸ್ ಹೇಳ್ಬಿಟ್ನಲ್ಲ, ಆ ಪಾಯಿಂಟ್ಸ್ ಬರೀರಿ. ದ್ಯಾಟ್ಸ್ ಮೋರ್ ದ್ಯಾನ್ ಎನಫ್. ನಾವು ಲೆಟ್ಸ್ ಮೂವ್ ಫರ್ದರ್. ಓಕೆ, ಸೊ ನಾವು ಲೆಟ್ಸ್ ಮೂವ್ ಫರ್ದರ್. ಆಸ್ ಮೆನ್ಷನ್ earlier, the following compatible pollination, the pollen grain germinates on the stigma to produce a pollen tube through, okay, one of the germ pores. The contents of the pollen grain move into the what happened? Pollen tube grows through the tissues of the stigma and the style and reaches ovary. Okay, very simple. See, what actually they are telling andaga, the pollen grain, if it is of compatible andaga, pollen grain germinate ಆಗುತ್ತೆ ಇದರ ಮೇಲೆ, ಸ್ಟಿಗ್ಮಾ ಮೇಲೆ ಅಲ್ವಾ, ಟು ಪ್ರೊಡ್ಯೂಸ್ ಅ ಪೋಲನ್ ಟ್ಯೂಬ್. ಸೊ ಪೋಲನ್ ಟ್ಯೂಬ್ ಆಗುತ್ತೆ, ಪೋಲನ್ ಟ್ಯೂಬ್ ಪ್ರೊಡ್ಯೂಸ್ ಆಗುತ್ತೆ ಆ್ಯಂಡ್ ದ್ಯಾಟ್ ಥ್ರೂ ಒನ್ ಆಫ್ ಇಟ್ಸ್ ಜರ್ಮ್ ಪೋರ್. ನಾನು ನಿಮಗೆ while explaining the structure of pollen grain, I have explained you exine, intine, right? ಸೊ ಮತ್ತು ಒಂದಿಷ್ಟು ಜರ್ಮ್ ಪೋರ್ಸ್ ಅಂತ ಇರುತ್ತೆ, ವೇರ್ ಸ್ಪೋರೋಪೋಲಿನ್ ಇಸ್ ಆಬ್ಸೆಂಟ್. ಅಲ್ಲಿ ಸ್ಪೋರೋಪೋಲಿನ್ ಪ್ರೆಸೆಂಟ್ ಇರಲ್ಲ. ಆ ಒಂದು ಜರ್ಮ್ ಪೋರ್ ಥ್ರೋ ಏನಾಗುತ್ತೆ, ಪೋಲನ್ ಟ್ಯೂಬ್ ಪ್ರೊಡ್ಯೂಸ್ ಆಗ್ತಾ ಹೋಗುತ್ತೆ. ಲೆಟ್ಸ್ ಟೇಕ್ ಅ ರಿಕ್ಯಾಪ್. ಲೈಕ್ ಲೆಟ್ಸ್ ಸೇ ಐ ಆಮ್ ಡ್ರಾಯಿಂಗ್ ಅ ರಫ್ ಇಮೇಜ್ ಟು ಮೇಕ್ ಯು ಅಂಡರ್ಸ್ಟ್ಯಾಂಡ್. ಸೊ ಈ ಥರ ನಿಮ್ಮದು ಪೋಲನ್ ಗ್ರೇನ್ ಇದೆ ಅಂತ ಅಂದ್ಕೊಳ್ಳುವ. ಸೊ ಇಲ್ಲಿ ಏನಾಗುತ್ತೆ, ಜರ್ಮ್ ಪೋರ್ ಇರುತ್ತೆ. ಲೈಕ್ ಈ ಥರ ಒಂದೆರಡು ಜರ್ಮ್ ಪೋರ್ಸ್ ಇದೆ ಅಂತ ಅಂದ್ಕೊಳ್ಳುವ. ಸೊ ಈ ಒಂದು ಜರ್ಮ್ ಪೋರ್ ಥ್ರೋ ಏನಾಗುತ್ತೆ, ಪೋಲನ್ ಟ್ಯೂಬ್ ಅನ್ನೋಂಥದ್ದು ಗ್ರೋ ಆಗ್ತಾ ಹೋಗುತ್ತೆ. ಸೊ ದಿಸ್ ಜಸ್ಟ್ ರಫ್ ಡಯಾಗ್ರಾಮ್. ಓಕೆ, ಲೆಟ್ ಇಟ್ ಬಿ. ಸೊ ಆ ಒಂದು ಜರ್ಮ್ ಪೋರ್ಸ್ದ ಮೂಲಕ ಏನಾಗುತ್ತೆ, ಪೋಲನ್ ಟ್ಯೂಬ್ ಜರ್ಮಿನೇಟ್ ಆಗ್ತಾ ಹೋಗುತ್ತೆ ಆ್ಯಂಡ್ ಇಟ್ ವಿಲ್ ಮೂವ್ ಟು ಥ್ರೂ ದ ಟಿಶ್ಯೂಸ್ ಆಫ್ ದ ಸ್ಟಿಗ್ಮಾ ಆ್ಯಂಡ್ ಸ್ಟೈಲ್ ಆ್ಯಂಡ್ ರೀಚಸ್ ದ ಓವರಿ. ಸೊ ಒಂದು ಟಿಶ್ಯೂಸ್ ಆಫ್ ಸ್ಟಿಗ್ಮಾ ಮತ್ತು ಸ್ಟೈಲ್ದ ಥ್ರೋ ಬೆಳೆದು ಓವರಿನ ರೀಚ್ ಆಗುತ್ತೆ. ಬಿಕಾಸ್ ಟು ಮೀಟ್ ದ ಫೀಮೇಲ್ ಗ್ಯಾಮಿ ಟು ಫೈಟ್, ವೇರ್ ನಮ್ಮ ಹೀರೋಯಿನ್ ಇರ್ತಾರೆ, ದಟ್ ಇಸ್ ಎಗ್ ಅಲ್ವಾ. ಸೊ ಇನ್ ದಿಸ್ ವೇ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ನೆಕ್ಸ್ಟ್ further, let's move further. So next ಏನಿದೆ, just see here, you would recall that the some plants pollen grains are two-shelled condition for vegetative cell as well as generative cell. In some plants, generative cell divides and forms two male gametes during the growth of pollen tube in the stigma. In plants which shed in the three-celled condition, pollen tubes carry the whole two male gametes from the beginning. Pollen tube, after reaching the ovary, enters the ovule through the micropyle and then enters one of the synergids through the filiform apparatus. Yes, ಏನು ಹೇಳ್ತಾ ಇದ್ದಾರೆ, ನಾನು ಪ್ರೀವಿಯಸ್ ಕ್ಲಾಸಲ್ಲಿ ಏನು ಹೇಳ್ಕೊಟ್ಟಿದ್ದೆ, 3 ಸೆಲ್ಡ್ ಸ್ಟೇಜ್ ಅಂದ್ರೇನು, 2 ಸೆಲ್ಡ್ ಸ್ಟೇಜ್ ಅಂದ್ರೇನು. 2 ಸೆಲ್ಡ್ ಸ್ಟೇಜ್ ಅಂದರೆ ಒಂದು ವೆಜಿಟೇಟಿವ್ ಸೆಲ್ ಇರುತ್ತೆ, ಜನರೇಟಿವ್ ಸೆಲ್ ಇರುತ್ತೆ. ಅದೇ ತರಹ ಪೋಲನ್ ಗ್ರೇನ್ ಶೆಡ್ ಆಗುತ್ತೆ. ಯಾವಾಗ ಅದು ಮೂವ್ ಆಗುವಾಗ, ಮೀನ್ಸ್ ವೈಲ್ ರೀಚಿಂಗ್ ಟು ದಿ ಓವರಿ, 3 ಸೆಲ್ಡ್ ಸ್ಟೇಜ್ ಆಗಿ, ಐ ಮೀನ್ ಹೆಂಗಾಗುತ್ತೆ ಅಂದರೆ, ಈ ಒಂದು ಜನರೇಟಿವ್ ಸೆಲ್ ಡಿವೈಡ್ ಆಗುತ್ತೆ ಮೈಟಾಟಿಕ್ಲಿ ಆ್ಯಂಡ್ ಬಿಕಮ್ 2 ಸೆಲ್. ಸೊ ಆಗ ಈ ಒಂದು ಓವರ್ ಆಲ್ ಇನ್ಕ್ಲೂಡಿಂಗ್ ದಿ ವೆಜಿಟೇಟಿವ್ ಸೆಲ್ 3 ಸೆಲ್ಡ್ ಸ್ಟೇಜ್ ಆಗುತ್ತೆ.
ಸೊ ಈ ಥರ ಒಂದು ಏನಾಗುತ್ತೆ ಪೋಲೆನ್ ಗ್ರೇನ್ ಶೆಡ್ ಆಗುವಂಥದ್ದು. ಎರಡು ವೇಸ್, ಒನ್ ವಿಲ್ ಬಿನ್ 2 celled ಸ್ಟೇಜ್ ಆ್ಯಂಡ್ ಅನದರ್ ಒನ್ ವಿಲ್ ಬಿನ್ 3 celled ಸ್ಟೇಜ್ ಅಂತ. ಸೊ 2 celled ಸ್ಟೇಜ್ ಅವರು ಅಗೇನ್ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ಆ ಒಂದು ಐ ಥಿಂಕ್ ದೇ ಜಸ್ಟ್ ಟೋಲ್ಡ್ ಯು ವಾಟ್ ಇಸ್ ದಿಸ್ 2 celled ಆ್ಯಂಡ್ 3 celled. ನಾವು ಐ ವಿಲ್ ಎಕ್ಸ್ಪ್ಲೇನ್ ಯು ಕ್ಲಿಯರ್ಲಿ. ಪೋಲೆನ್ ಗ್ರೇನ್ಸ್ ಆರ್ 2 celled ಕಂಡೀಷನ್ ಅಂದರೆ ಏನು? 2 celled ಅಂದರೆ ಎರಡೇ ಸೆಲ್, ಒಂದು ವೆಜಿಟೇಟಿವ್ ಸೆಲ್, ಇನ್ನೊಂದು ಜನರೇಟಿವ್ ಸೆಲ್. ಸೊ ಇನ್ ಸಚ್ ಪ್ಲಾಂಟ್ ಜನರೇಟಿವ್ ಸೆಲ್ ಡಿವೈಡ್ಸ್ ಅಂಡ್ ಫಾರ್ಮ್ಸ್ ದ 2 ಮೇಲ್ ಗ್ಯಾಮೆಟ್ಸ್. ಸೊ ಅವನ್ನ ಹೇಳ್ಕೊಟ್ಟೆ, ಜನರೇಟಿವ್ ಸೆಲ್ ಏನಾಗುತ್ತೆ, ಡಿವೈಡ್ ಆಗುತ್ತೆ, 2 ಮೇಲ್ ಗ್ಯಾಮೆಟ್ಸ್ನ ಫಾರ್ಮ್ ಮಾಡುತ್ತೆ ಡ್ಯೂರಿಂಗ್ ದ ಗ್ರೋತ್ ಆಫ್ ಪೋಲೆನ್ ಟ್ಯೂಬ್ ಇನ್ ದ ಸ್ಟಿಗ್ಮಾ ಇನ್ ವಿಚ್ ಪ್ಲಾಂಟ್ಸ್ ಶೆಡ್ ಇನ್ ದ 3 celled ಕಂಡೀಷನ್. ಪೋಲೆನ್ ಗ್ರೇನ್ಸ್ ಕ್ಯಾರಿ 2 ಮೇಲ್ ಗ್ಯಾಮೆಟ್ಸ್ ಫ್ರಮ್ ದ ಬಿಗಿನಿಂಗಿಂದಾನೇ 2 ಮೇಲ್ ಗ್ಯಾಮೆಟ್ಸ್ನ ಕ್ಯಾರಿ ಮಾಡಿದರೆ ದಟ್ಸ್ ವಾಟ್ ವಿ ಕಾಲ್ ದ 3 celled ಸ್ಟೇಜ್. ಬಟ್ while reaching the ovary, if it divides, means during the growth of pollen tube and the stigma. ಸೊ ಪೋಲೆನ್ ಟ್ಯೂಬ್ ಗ್ರೋತ್ ಆಗಬೇಕಾಗಿ ಸ್ಟಿಗ್ಮಾ ಅಲ್ಲಿ ಆವಾಗ ಡಿವೈಡ್ ಆದರೆ ದಟ್ಸ್ ವಾಟ್ ವಿ ಕಾಲ್ 2 celled ಸ್ಟೇಜ್. ವೆರಿ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ. ಯಾವಾಗ 2 celled ಸ್ಟೇಜ್ ಆ್ಯಂಡ್ 3 celled ಸ್ಟೇಜ್, ಬಿಗಿನಿಂಗಿಂದಾನು ಜನರೇಟಿವ್ ಸೆಲ್ ಫಸ್ಟೇ ಡಿವೈಡ್ ಆಗಿಬಿಟ್ಟಿದ್ದಾನೆ ಮೈಟಾಟಿಕಲಿ, ದೆನ್ ವಿ ಕಾಲ್ ಇಟ್ as 3 celled ಸ್ಟೇಜ್. ಓಕೆನಾ? ಸೊ if it is during the time of growth of pollen tube in the stigma, it's very important, highlight this. Definitely they will ask in the competitors. ಇದೇ ಥರ ಕ್ವೆಶನ್ಸ್ನ ಪಿಕ್ ಮಾಡೋದು. ಡ್ಯೂರಿಂಗ್ ದ ಗ್ರೋತ್ ಆಫ್ ಪೋಲೆನ್ ಟ್ಯೂಬ್ ಇನ್ ದ ಸ್ಟಿಗ್ಮಾ ಯಾವಾಗ ಅಂತ ಕ್ವೆಶನ್ ಬರುತ್ತೆ. ಸೊ ಆ ಒಂದು ಟೈಮಲ್ಲಿ ನೀವೇನು ಮಾಡಬೇಕು, ಯಾವಾಗ 2 celled ಸ್ಟೇಜ್ ಇರುತ್ತೆ ಅಂದರೆ ಡ್ಯೂರಿಂಗ್ ದ ಗ್ರೋತ್ ಆಫ್ ಪೋಲೆನ್ ಟ್ಯೂಬ್ ಇನ್ ದ ಸ್ಟಿಗ್ಮಾ ಯು ಹ್ಯಾವ್ ಟು ರೈಟ್. ಓಕೆನಾ? ಸೊ ದಿಸ್ ಇಸ್ ದ ಒನ್ ಥಿಂಗ್. ಇಫ್ ದೇ ಆಸ್ಕ್ ಪೋಲೆನ್ ಪಿಸ್ಟಲ್ ಇಂಟ್ರಾಕ್ಷನ್ ಎಕ್ಸ್ಪ್ಲೇನ್ ಮಾಡಿರಿ ಅಂದರೆ ಜಸ್ಟ್ ರೈಟ್ ದೀಸ್ 2 points ಇಸ್ ವೆಲ್. ನಾವು ಪೋಲೆನ್ ಟ್ಯೂಬ್ ಈಗ ಲೆಟ್ಸ್ ಸೇ ಒಂದು ಪೋಲೆನ್ ಗ್ರೇನ್ ಬಂತು 2 celled ಸ್ಟೇಜಲ್ಲೋ ಅಥವಾ 3 celled ಸ್ಟೇಜಲ್ಲೋ ಬಂತು. ನಿಮಗೆ ಅರ್ಥ ಆಯಿತು ಅಂದ್ಕೊಳ್ತೀನಿ. 2 celled ಸ್ಟೇಜ್ ಅಂದರೆ ಇನ್ನೊಮ್ಮೆ ಕ್ಲಿಯರಾಗಿ ಹೇಳ್ತೀನಿ. 2 celled ಸ್ಟೇಜ್ ಅಂತಂದರೆ ಏನು, 3 celled ಸ್ಟೇಜ್ ಅಂದರೆ ಏನು. 3 celled ಸ್ಟೇಜ್ ಅಂದರೆ ಬಿಗಿನಿಂಗಿಂದಾನು ಆ ಒಂದು ಏನು ಹೇಳ್ತೀವಿ ಜನರೇಟಿವ್ ಸೆಲ್ ಡಿವೈಡ್ ಆಗಿರಬೇಕು ಮೈಟಾಟಿಕ್ಲಿ. ಸೊ ಆ 2 cells ಪ್ಲಸ್ ಒಂದು ವೆಜಿಟೇಟಿವ್ ಸೆಲ್, 3 ಸೆಲ್ ಆಯಿತಾ? 3 ಸೆಲ್ ಆಯಿತು ಅಲ್ವಾ? 2 celled ಸ್ಟೇಜ್ ಅಂದರೆ ಇಲ್ಲಿ ಇದೆ ದಟ್ ದೇ ಆರ್ ಟೆಲ್ಲಿಂಗ್ ಡ್ಯೂರಿಂಗ್ ದ ಗ್ರೋತ್ ಆಫ್ ಪೋಲೆನ್ ಟ್ಯೂಬ್ ಇನ್ ದ ಸ್ಟಿಗ್ಮಾ. ಅಲ್ಲಿ ಜನರೇಟಿವ್ ಸೆಲ್ ಆಗ ಡಿವೈಡ್ ಆಯಿತು ಅಂದರೆ ದೆನ್ ವಿ ಕಾಲ್ ಇಟ್ as 2 celled ಸ್ಟೇಜ್. ಹೋಪ್ ಯು ಅಂಡರ್ಸ್ಟುಡ್. ಓಕೆ, ಸೊ ನೆಕ್ಸ್ಟ್ ಲೆಟ್ಸ್ ಮೂವ್ ಫಾರ್ವರ್ಡ್. ಇದೇ ಟಾಪಿಕನ್ನು ಹೇಳ್ತಾ ಇದ್ದರೆ ಏನಾಗುತ್ತೆ ದಟ್ ಐ ಥಿಂಕ್ ಯು ವಾಂಟ್ ಟು ಲೂಸ್ ಇಂಟ್ರೆಸ್ಟ್ ಅಲ್ವಾ. ಸೊ ನೆಕ್ಸ್ಟ್ ಈ ಒಂದು ಪೋಲೆನ್ ಗ್ರೇನ್ ಬರುತ್ತೆ. ಬಂದಾಗ ಇಟ್ ವಿಲ್ ಸ್ಟಕ್. ಸೊ ನಾವು ಎಂಬ್ರಿಯೋಸಾಕ್ದ ಸ್ಟ್ರಕ್ಚರ್ ಆಲ್ರೆಡಿ ಕಲ್ತಿದ್ವಿ. ಮೈಕ್ರೋಪೈಲಾರ್ ಎಂಡಲ್ಲಿ ಸಿನರ್ಜಿಟ್ಸ್ ಮತ್ತು ಎಗ್ ಇರುತ್ತೆ ಆ್ಯಂಡ್ ಇನ್ ಟರ್ನ್ ವಿ ಕಾಲ್ ಇಟ್ ಆಸ್ ವಾಟ್ ಎಗ್ ಅಪ್ಯಾರಿಟಸ್ ಅಂತ ಹೇಳ್ತಿದ್ವಿ. ಮೇಲೆ ಶಲಾಜಲ್ ಎಂಡಲ್ಲಿ ಆ್ಯಂಟಿಪೋಟಲ್ಸ್ ಇರುತ್ತೆ ಆ್ಯಂಡ್ ಸೆಂಟ್ರಲ್ ಸೆಲ್ಲಲ್ಲಿ ವಾಟ್ ವಿ ಸೇ ಪೋಲಾರ್ ನ್ಯೂಕ್ಲಿಯರ್ ಇರುತ್ತೆ ಅಂತ. ಸೊ ಈ ಒಂದು ಫಿಲಿಫಾರ್ಮ್ ಅಪ್ಯಾರಿಟಸ್ ಅಂತ ಕಲ್ತಿದ್ವಿ. ದ ಸ್ಪೆಷಲ್ ಸೆಲ್ಯುಲಾರ್ ಥಿಕ್ನಿಂಗ್ ಅಂತ. ಈ ಫಿಲಿಫಾರ್ಮ್ ಅಪ್ಯಾರಿಟಸ್ ಏನು ಹೇಳುತ್ತೆ, ಇಟ್ ವಿಲ್ ಗೈಡ್ ದ ಪೋಲೆನ್. ಹಿಯರ್ ಆಸ್ ಯು ಕ್ಯಾನ್ ಸಿ ಹಿಯರ್ many recent studies shown that filiform apparatus present in the micropylar part of the synergids guides the entry of the pollen tube. Pollen tube ಗೆ ಹೇಳುತ್ತೆ ಬಾ ಇಲ್ಲಿ synergids ಇದೆ, just go and meet your hero in that's your egg ಅಂತ. pollen grain that's our hero ಗೆ ಆರ್ಡರ್ ಮಾಡುತ್ತೆ, just ಗೈಡ್ ಮಾಡುತ್ತೆ ಅಂತ. ಲೆಟ್ಸ್ ಸೇ ಗೈಡ್ the pollen tube to enter into the synergids. Okay, so this is the function of filiform apparatus that you have to remember. If they ask function of filiform apparatus andre just write it. Now all these events from let me erase this. Yes, from pollen deposition to as a pollen pistil interaction. So all these events from pollen deposition on the stigma until pollen tube enter the ovule are together referred to as pollen pistil interaction. ಎಲ್ಲ ಒಂದು ಈವೆಂಟ್ಸ್ ಇದಾವೆಲ್ಲ ಎಲ್ಲ ಇವೆಂಟ್ಸ್ಗೆ ಸೊ ಪೋಲೆನ್ ಡೆಪಾಸಿಟ್ ಆದಾಗ ಪೋಲೆನ್ ಡೆಪಾಸಿಷನ್ ಆ್ಯಂಡ್ ಆಲ್ಸೋ ಇದರ ಮೇಲೆ ಸ್ಟಿಗ್ಮಾ ಮೇಲೆ ಅಂಟಿಲ್ ದ ಪೋಲೆನ್ ಟ್ಯೂಬ್ ಎಂಟರ್ ದ ಓವ್ಯೂಲ್. ಸೊ ಆ ಒಂದು ಪೋಲೆನ್ ಟ್ಯೂಬು ಓವ್ಯೂಲ್ನ ಎಂಟರ್ ಆಗೋವರೆಗೂ ಏನು ಪ್ರಾಸೆಸ್ ಇದೆಯಲ್ಲ, ಇದಕ್ಕೆ ನಾವು ಏನು ಇಂಟ್ರಾಕ್ಷನ್ಸ್ ಇದೆಯಲ್ಲ, ಇದಕ್ಕೆ ಪೋಲೆನ್ ಪಿಸ್ಟಲ್ ಇಂಟ್ರಾಕ್ಷನ್ ಅಂತ ಹೇಳ್ತೀವಿ. ವೆರಿ ಸಿಂಪಲ್, ಆಸ್ ಸಿಂಪಲ್ ಇಸ್ ಇಟ್. ಬಟ್ ನಾನು ಏನು ಫಸ್ಟ್ಗೆ ಡೆಫಿನೇಷನ್ ಹೇಳಿದ್ರೆ ದಟ್ಸ್ ವೆರಿ ಇಂಪಾರ್ಟೆಂಟ್. ಇಫ್ ಯು ಲರ್ನ್ ದಟ್ ಆ್ಯಂಡ್ ಜಸ್ಟ್ ರೈಟ್ ಇಟ್. ಓಕೆ, ನೆಕ್ಸ್ಟ್ ಕನ್ಕ್ಲೂಷನ್ ಪಾಯಿಂಟಲ್ಲಿ ಹಾಕಿ ಈ ಒಂದು ಪಾಯಿಂಟನ್ನು ಕೂಡ ಇನ್ಕ್ಲೂಡ್ ಮಾಡ್ಕೊಳ್ಳಿ. ಇಸ್ ಪಾಯಿಂಟೆಡ್ ಔಟ್ ಅರ್ಲಿಯರ್, pollen pistil interaction is a dynamic process. Please highlight this. So ಯಾವ ಥರ process? The dynamic process, which means it involves pollen recognition followed by promotion or what is this? Yes, inhibition of the pollen. So why it is a dynamic process ಅಂದಾಗ ಬಿಕಾಸ್ ಇದೇನಾಗಿರುತ್ತೆ, ಪೋಲನ್ನ ರೆಕಗ್ನೈಸ್ ಮಾಡುವಂಥದ್ದು ಮತ್ತು ಇನ್ಹಿಬಿಟ್ ಮಾಡುವಂಥದ್ದು ಎರಡು ಪ್ರಾಸೆಸ್ನ ಇನ್ಕ್ಲೂಡ್ ಮಾಡ್ಕೊಂಡಿರುತ್ತೆ. ಹೆನ್ಸ್ ವಿ ಸೇ ಇಟ್ ಆಸ್ ಅ ಡೈನಾಮಿಕ್ ಪ್ರಾಸೆಸ್. ನಾವು ದ ನಾಲೆಜ್ ಗೇನ್ ಇನ್ ದಿಸ್ ಏರಿಯಾ. ಸೊ ಇದೇನು ಇಂಪಾರ್ಟೆಂಟ್ ಅಲ್ಲ, ಬಟ್ ನಿಮಗೆ ನೆನಪಿರಲಿ ಈ ಒಂದು ಏರಿಯಾದಲ್ಲಿ ಏನು ನಾಲೆಜ್ ಬರುತ್ತೆ ಪೋಲೆನ್ ಪಿಸ್ಟಲ್ ಇಂಟ್ರಾಕ್ಷನ್ ಹಾಗೆ ಹೀಗೆ ಅಂತ. ಸೊ ಇನ್ಕಂಪ್ಯಾಟಬಲ್ ಪಾಲಿನೇಷನ್ಸು ಕೂಡ ಮಾಡಬಹುದು ವಿತ್ ದ ಹೆಲ್ಪ್ ಆಫ್ ಲೈಕ್ ಟು ಗೆಟ್ ಡಿಸೈರ್ಡ್ ಹೈಬ್ರಿಡ್ಸ್. ಫಾರ್ ಎಕ್ಸಾಂಪಲ್ ನೀವು ಪೊಮ್ಯಾಟೊ ಬಗ್ಗೆ ಕೇಳಿರ್ಬೋದು, ರಾಬೇಜ್ ಕೇಳಿರ್ಬೋದು, ಆರ್ ಎಲ್ಸ್ ವಾಟ್ ವಿ ಸೇ ಪೊಮ್ಯಾಟೊ ಅಂದ್ರೇನು, ಪೊಟ್ಯಾಟೊ ಪ್ಲಸ್ ಟೊಮ್ಯಾಟೊ ಇಸ್ ವಾಟ್ ವಿ ಕಾಲ್ ಪೊಮ್ಯಾಟೊ, ಆ್ಯಂಡ್ ರಾಬೇಜ್ ಅಂದರೆ ರಾಡಿಶ್ ಪ್ಲಸ್ ಕ್ಯಾಬೇಜ್ ಇಸ್ ವಾಟ್ ರಾಬೇಜ್ ಅಲ್ವಾ. ಸೊ ಅಂದರೆ ಸೈಂಟಿಸ್ಟ್ ಏನು ಮಾಡ್ತಾರೆ, ಆರ್ಟಿಫಿಷಿಯಲ್ ಹೈಬ್ರಿಡೈಸೇಷನ್ ಅಂತ ಮಾಡ್ತಾರೆ. ಪೊಟ್ಯಾಟೊಗೆ
ವಾಟ್ ವಿ ಸೇ ಟೊಮ್ಯಾಟೋದು ಪೋಲನ್ ಬಂದರೆ ಅಫ್ಕೋರ್ಸ್ ಬಿಡೋಲ್ಲ ಅದು ನೀನು ಬೇರೆ ಸ್ಪೀಷೀಸ್ದು ಅಂತ. ಬಟ್ ಈ ಒಂದು ವಾಟ್ ವಿ ಸೇ ಬೊಟಾನಿಸ್ಟ್ಸ್ ಏನು ಮಾಡ್ತಾ ಇದ್ದಾರೆ ಅಂದರೂ ಕೂಡ ಏನಾಗುತ್ತೆ ಅಂತ ಒಂದಿಷ್ಟು ಆರ್ಟಿಫಿಷಿಯಲ್ ಹೈಬ್ರಿಡೈಸೇಷನ್ ಅನ್ನೋಂಥ ಒಂದು ಸೆಟಪ್ ಕ್ರಿಯೇಟ್ ಮಾಡ್ತಾರೆ. ಈ ಆರ್ಟಿಫಿಷಿಯಲ್ ಹೈಬ್ರಿಡೈಸೇಷನ್ಲಿ ಈ ಒಂದು ಟೊಮ್ಯಾಟೊ ಪೊಟ್ಯಾಟೋದ ವಾಟ್ ವಿ ಸೇ ಪೋಲನ್ನು ತೊಗೊಳೋದಕ್ಕೆ ರೆಡಿ ಇಲ್ಲ ಅಂದರೂ ಕೂಡ ಈ ಒಂದು ವಾಟ್ ವಿ ಸೇ ಲೈಕ್ ಬೊಟಾನಿಸ್ಟ್ಸಿಂದ ಅಥವಾ ಪ್ಲಾಂಟ್ ಬ್ರೀಡರ್ದ ಹೆಲ್ಪಿಂದ 100% ಅಲ್ಲಿ ಕೂಡ ಪಾಲಿನೇಷನ್ ಆಗ್ತಕ್ಕಂಥ ಚಾನ್ಸಸ್ ಆರ್ ವೆರಿ ಹೈ. ಸೊ ಚಾನ್ಸಸ್ ಇದೆ ಅಂದರೆ ಏನು ಮಾಡುತ್ತೆ ನೆಕ್ಸ್ಟ್ ಕಾನ್ಸೆಪ್ಟ್, ವಾಟ್ ಇಸ್ ದಿಸ್ ಆರ್ಟಿಫಿಷಿಯಲ್ ಹೈಬ್ರಿಡೈಸೇಷನ್. ಹಾಗಿದ್ರೆ ಈ ಪ್ರಾಸೆಸ್ದು ಮೂಲಕ ಬೇರೆ ಸ್ಪೀಷೀಸ್ದು ಪೋಲನ್ ಗ್ರೀನ ಆಕ್ಸೆಪ್ಟ್ ಮಾಡೋಂಗೆ ಏನು ಮಾಡ್ತಾರೆ ಪ್ಲಾಂಟ್ ಬ್ರೀಡರ್ಸ್. ನೆಕ್ಸ್ಟ್ ಕ್ವೆಶನ್, ಈಗ ಅದೇ ತರಹ ನೆಕ್ಸ್ಟ್ ಕ್ವೆಶನ್ನ ಕಲಿತೀವಿ, ನೆಕ್ಸ್ಟ್ ಕಾನ್ಸೆಪ್ಟನ್ನು ಕಲಿತೀವಿ ಆರ್ಟಿಫಿಷಿಯಲ್ ಹೈಬ್ರಿಡೈಸೇಷನ್. ಇಲ್ಲಿ ಕ್ವೆಶನ್ಸ್ ಹೆಂಗೆ ಕೇಳ್ತಾರೆ ಆರ್ಟಿಫಿಷಿಯಲ್ ಹೈಬ್ರಿಡೈಸೇಷನಲ್ಲಿ, ಹೋಪ್ ಯು ಅಂಡರ್ಸ್ಟುಡ್. ಆ್ಯಂಡ್ ಇಲ್ಲಿ ಚಿಕ್ ಪಿ ಅದು ಏನು ಬೇಡ, ಯು ಜಸ್ಟ್ ಮೂವ್ ಟು ದಿ ಆರ್ಟಿಫಿಷಿಯಲ್ ಹೈಬ್ರಿಡೈಸೇಷನ್. ಇದು ಗೊತ್ತಾಯ್ತಾ. ವಾಟ್ ಇಸ್ ದಿಸ್ ಆರ್ಟಿಫಿಷಿಯಲ್ ಹೈಬ್ರಿಡೈಸೇಷನ್, ಜಸ್ಟ್ ಅಂಡರ್ಲೈನ್ ದಿಸ್. ಬಟ್ 100% ಅನ್ನೋದಕ್ಕಾಗಲ್ಲ, ಒಂದು 99% ದೇ ವಾಂಟ್ ಆಸ್ಕ್ ರೈಟ್ ವಾಟ್ ಇಸ್ ಆರ್ಟಿಫಿಷಿಯಲ್ ಹೈಬ್ರಿಡೈಸೇಷನ್ ಈ ಥರ ಕೇಳಲ್ಲ. ಬಟ್ ಇಲ್ಲಿಂದ 1 ಮಾರ್ಕ್ ಕ್ವೆಶನ್ ಬರುತ್ತೆ. ಯಾವುದು 1 ಮಾರ್ಕ್ ಕ್ವೆಶನ್ ಅದು ಕೂಡ ಹೇಳ್ಕೊಡ್ತೀನಿ, ಜಸ್ಟ್ ಲಿಸನ್ ಹಿಯರ್. ಸೊ ಆರ್ಟಿಫಿಷಿಯಲ್ ಹೈಬ್ರಿಡೈಸೇಷನ್ ಅಂದರೆ ಏನು? ಅಫ್ಕೋರ್ಸ್ ಈವನ್ ದೋ ದೇ ಆರ್ ಲೈಕ್ ಅನ್ಲೈಕ್ ಸ್ಪೀಷೀಸ್ ಅಂತ ಹೇಳ್ತೀವಿ. ಅನ್ಲೈಕ್ ಇನ್ ದಿ ಸೆನ್ಸ್ ವಾಟ್, ಲೈಕ್ ಪೊಟ್ಯಾಟೊ ಮತ್ತು ಟೊಮ್ಯಾಟೊ ನಿಮಗೆ ಗೊತ್ತು, ಎರಡು ಸೇಮ್ ಸ್ಪೀಷೀಸ್ ಅಲ್ಲ. ಅಫ್ಕೋರ್ಸ್ ಈ ಒಂದು ಪೋಲನ್ ಇದಕ್ಕೆ ಬಂದರೆ ಅಲೋ ಮಾಡಲ್ಲ ಫಾರ್ ಪೋಸ್ಟ್ ಫರ್ಟಿಲೈಸೇಷನ್ ಇವೆಂಟ್ಸ್. ಆದರೂ ಕೂಡ ಪ್ಲಾಂಟ್ ಬ್ರೀಡರ್ಸ್ ಆ ಒಂದು ಅಲೋ ಮಾಡೋ ಹಾಗೆ ಮಾಡ್ತಾರೆ. ದಟ್ಸ್ ವಾಟ್ ವಿ ಕಾಲ್ ಆರ್ಟಿಫಿಷಿಯಲ್ ಹೈಬ್ರಿಡೈಸೇಷನ್ ಆ್ಯಸ್ ಸಿಂಪಲ್ ಆಸ್ ದಟ್. ಸೊ ವಿಲ್ ಲರ್ನ್ ದಿಸ್. ಏನು ಹೇಳ್ತಾ ಇದ್ದಾರೆ, ವೈ ಏನಕ್ಕೆ ಈ ಥರ ಮಾಡ್ತಾರೆ, ಬಿಕಾಸ್ ಟು ಗೆಟ್ ದ ಕಮರ್ಷಿಯಲಿ ಸುಪೀರಿಯರ್ ವೆರೈಟೀಸ್. ದಟ್ಸ್ ಹೈಲೈಟ್ ದಿಸ್. ನಮಗೆ ಒಂದೇನೋ ಚೆನ್ನಾಗಿ ವೆರೈಟಿ ಸಿಗುತ್ತೆ ಅಂತ. ಸೊ it's nothing but the different species. So it's crossing in between the different species. Just start from here, crossing between the different species and often genera to combine desirable characters to produce commercially superior varieties. So ನಮಗೆ ಡಿಸೈರಬಲ್ ಕ್ಯಾರೆಕ್ಟರ್ಸ್ ಬರಬೇಕು ಅಲ್ವಾ. ಸೊ ನಮಗೆ ಬೇಕಾಗಿರ್ತಕ್ಕಂಥ ಡಿಸೈರಬಲ್ ಕ್ಯಾರೆಕ್ಟರ್ಸ್, ಫಾರ್ ಎಕ್ಸಾಂಪಲ್ ಈಗ ನೀವು ಕೇಳಿರ್ಬೋದು ಜರ್ಸಿ ಅಂತ ಬಂದಿದೆ ಅಲ್ವಾ, ಸಹವಾಲ್ ಕೌಸ್ ಆಫ್ ಪಂಜಾಬ್ ಅಂತ ನಿಮಗೆ if I'm not wrong molecular basis of inheritance or principles of inheritance ವೇರಿಯೇಷನ್ ಚಾಪ್ಟರ್ಲಿ ಸಹವಾಲ್ ಕೌಸ್ ಆಫ್ ಪಂಜಾಬ್ ಅದೆಲ್ಲ ಕಲಿತೀರ. ಅಂದರೆ ಜರ್ಸಿ ಲೈಕ್ ಜಾಸ್ತಿ ಹಾಲನ್ನು ಕೊಡುತ್ತೆ ನಮ್ಮ ಒಂದು ಇಂಡಿಜಿನಸ್ ಕವ್ನ ವಾಟ್ ವಿ ಸೇ ಬ್ರೀಡಿಂಗ್ ಮಾಡಿದಾಗ ಅಲ್ವಾ. ಸೊ ಅದೇ ಕಾನ್ಸೆಪ್ಟ್ ಇಲ್ಲಿಯೂ ಕೂಡ. ಸೊ ನಮಗೆ ಡಿಸೈರಬಲ್ ಕ್ಯಾರೆಕ್ಟರ್ಸ್ ಬರುತ್ತೆ, ನಾವು ಅಂದ್ಕೊಂಡಂಗೆ ನಮಗೇನು ಜಾಸ್ತಿ ಹಾಲು ಬರಬೇಕು ಅಂತ ಇನ್ ದ ಕೇಸ್ ಆಫ್ ಕೌಸ್. ಸೊ ಇಲ್ಲಿಯೂ ಕೂಡ ನಮಗೆ ಜಾಸ್ತಿ ಈಲ್ಡ್ ಬರಬೇಕು ಅಂತ ಅದೇ ಥರ ಆಗುವಂಥದ್ದು. ಬಟ್ ಲೇಟರ್ ಟೊಮ್ಯಾಟೋದು ಲೈಕ್ ಇಟ್ ವಿಲ್ ಫೇಲ್ ಬಿಕಾಸ್ ತುಂಬ ಲೈಕ್ ನಾವು ಅಂದ್ಕೊಂಡಂಗೆ ಡಿಸೈರಬಲ್ ಕ್ಯಾರೆಕ್ಟರ್ಸ್ ಬರಲಿಲ್ಲ. ಬಟ್ ಅದನ್ನು ನೀವು ಬಯೋಟೆಕ್ನಾಲಜಿ ಚಾಪ್ಟರ್ಲಿ ಕಲಿತೀರ. ಬಟ್ ಫಾರ್ ನಾವು ಎಲ್ಲನೂ ಹೀಗೆ ಆಗೋಲ್ಲ. ನಿಮಗೆ ಒಂದಿಷ್ಟು ಪ್ರಾಡಕ್ಟ್ಸ್ 100% ನಮಗೆ ಚೆನ್ನಾಗಿ ನಾವು ಅಂದ್ಕೊಂಡಂಗೆ ಡಿಸೈರಬಲ್ ಕ್ಯಾರೆಕ್ಟರ್ಸ್ ಬರುತ್ತೆ. ಹಾಗಾಗಿ ಪ್ಲಾಂಟ್ ಬ್ರೀಡರ್ಸ್ ಏನು ಮಾಡ್ತಾರೆ, ಈ ಆರ್ಟಿಫಿಷಿಯಲ್ ಹೈಬ್ರಿಡೈಸೇಷನ್ ಥ್ರೂ ಹೋಗ್ತಾರೆ. ನಾವು ಆರ್ಟಿಫಿಷಿಯಲ್ ಹೈಬ್ರಿಡೈಸೇಷನ್ ಅಂದ್ರೇನು ಸಿಂಪಲ್ ಆಗಿ ಹೇಳ್ಬಿಡ್ತೀನಿ. ಇಫ್ ಯು ರೀಡ್ ಇಟ್ ಆ್ಯಂಡ್ ಡೆಫಿನೆಟ್ಲಿ ವಿಲ್ ಅಂಡರ್ಸ್ಟ್ಯಾಂಡ್. ಮೊದಲನೇದು ಇಮ್ಯಾಸ್ಕ್ಯುಲೇಷನ್ ಸ್ಟೆಪ್ ಅಂತ ಇರುತ್ತೆ, ಆ್ಯಂಡ್ ಬ್ಯಾಗಿಂಗ್ ಅಂತ ಇರುತ್ತೆ, ರೀಬ್ಯಾಗಿಂಗ್ ಸ್ಟೆಪ್ ಅಂತ ಇರುತ್ತೆ. 3 ಸ್ಟೆಪ್ಸ್ ಇರುತ್ತೆ. ಓಕೆ, ಸೊ ಇಮ್ಯಾಸ್ಕ್ಯುಲೇಷನ್ ಅಂದರೆ ರಿಮೂವಲ್ ಆಫ್ ಆ್ಯಂಥರ್ಸ್ ಅಂತ ಹೇಳ್ತೀವಿ. ಆ್ಯಂಥರ್ಸ್ನ ಫ್ಲವರ್ ಬಡ್ಡಿಂದಾನೇ ರಿಮೂವ್ ಮಾಡುವಂಥದ್ದು. ಈ ಪ್ರಾಸೆಸ್ಗೆ ಇಮ್ಯಾಸ್ಕ್ಯುಲೇಷನ್ ಅಂತ ಹೇಳ್ತೀವಿ. ಲೆಟ್ಸ್ ಒಂದು ಫ್ಲವರ್ ಇದೆ, ಈ ಫ್ಲವರ್ಗೆ ಫಸ್ಟ್ ನಾವೇನು ಮಾಡಿಬಿಡ್ಬೇಕು, ಆ್ಯಂಥರ್ಸ್ನ ರಿಮೂವ್ ಮಾಡಿಬಿಡ್ಬೇಕು. ಅದರ್ವೈಸ್ ಏನಾಗಿರುತ್ತೆ, ಚಾನ್ಸಸ್ ಇರುತ್ತೆ ಕಂಟ್ಯಾಮಿನೇಟ್ ಆಗ್ತಕ್ಕಂಥದ್ದು, ರೈಟ್. ಸೊ ಈ ಒಂದು ಪೋಲನ್ ಗ್ರೇನೇ ಒಂದು ಸ್ಟಿಗ್ಮಾ ಮೇಲೆ ಬಿದ್ದ ತಕ್ಷಣ ಏನಾಗುತ್ತೆ, ಪಾಲಿನೇಷನ್ ಆಗುತ್ತೆ. ಸೊ ಕಂಟ್ಯಾಮಿನೇಟ್ ಆಗಿಬಿಡುತ್ತೆ. ಆಸ್ ಎ ರಿಸಲ್ಟ್ ಇಟ್ ವಿ ಹ್ಯಾವ್ ಟು ರಿಮೂವ್ ದ ಆ್ಯಂಥರ್ಸ್ ಫಸ್ಟ್. ದಿಸ್ ಇಸ್ ದ ಫಸ್ಟ್ ಸ್ಟೆಪ್. ದಟ್ಸ್ ವಾಟ್ ವಿ ಕಾಲ್ ಇಮ್ಯಾಸ್ಕ್ಯುಲೇಷನ್, ದ ಫಸ್ಟ್ ಸ್ಟೆಪ್. ಆ್ಯಂಡ್ ಸೆಕೆಂಡ್ ಸ್ಟೆಪ್ ಏನು, ಆಫ್ಟರ್ ರಿಮೂವಿಂಗ್ ದ ಆ್ಯಂಥರ್ಸ್ನ ರಿಮೂವ್ ಮಾಡಿದ ತಕ್ಷಣ ವಿ ಹ್ಯಾವ್ ಟು ಕವರ್ ದಟ್ ವಿತ್ ಹೆಲ್ಪ್ ಆಫ್ ಪಾಲಿಥೀನ್ ಬ್ಯಾಗ್. ಓಕೆ, ಆರ್ ಚೀಸ್ ಅಂತ ಇಲ್ಲಿ ನಿಮಗೆ ಮೆನ್ಷನ್ ಮಾಡಿದರೆ they have told because to prevent the unwanted pollen we have to bag that, okay, with the help of what we say the polythene, this paper to prevent contamination, unwanted pollen ಇಂದ ಪ್ರಿವೆಂಟ್ ಮಾಡಬೇಕು. ಓಕೆ, ಮೇಡ್ ಅಪ್ ಆಫ್ ಬಟರ್ ಪೇಪರ್. ಐ ಆಮ್ ವೆರಿ ಸಾರಿ, ಪಾಲಿಥೀನ್ ಅಂತ ಹೇಳ್ತಾ ಇದ್ನ, ಐ ಆಮ್ ವೆರಿ ಸಾರಿ, ಜಸ್ಟ್ ರಿಮೆಂಬರ್ ದಿಸ್ ಇಸ್ ಅ ಬಟರ್ ಪೇಪರ್. ಓಕೆ, ಸೊ ಒಂದು ಬಟರ್ ಪೇಪರಿಂದ ಏನು ಮಾಡ್ತಾರೆ, ಕವರ್ ಮಾಡ್ತಾರೆ. ಪಾಲಿಥೀನ್, ಯಾ ದಟ್ಸ್ ಆಲ್ಸೋ ಕರೆಕ್ಟ್, ಬಟ್ ವಿ ಹ್ಯಾವ್ ಟು ಸ್ಟಿಕ್ ಆನ್ ಟು ದಿ NCERT. ಓಕೆ, ಸೊ ಎಕ್ಸ್ಟ್ರಾ ನಾಲೆಡ್ಜ್ ಇರಲಿ, ಬಟ್ ನಾವಿಲ್ಲಿ ಉಪಯೋಗಿಸಬಾರ್ದು ಬಿಕಾಸ್ ವಿ ಹ್ಯಾವ್ ಟು ಸ್ಟಿಕ್ ಆನ್ ಟು ದಿ NCERT ಈಸ್ ಅವರ್ ಬೈಬಲ್. ನಾನು ಫಸ್ಟ್ ವೀಡಿಯೋದಿಂದನೇ ಹೇಳ್ತಾ ಇರೋದು, ಏನೇ ಕ್ವೆಶನ್ಸ್ ಪಿಕ್ ಮಾಡಿದ್ರು, ವೆದರ್ ಇಟ್ ಮೇ ಬಿ ಕರ್ನಾಟಕ ಸ್ಟೇಟ್ ಬೋರ್ಡ್ ಆಗಿರ್ಬೋದು, ನಿಮ್ಮ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿಯವರು ಆಗಿರ್ಬೋದು, ಆರ್ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ದಟ್ಸ್ KEದವರು ಆಗಿರ್ಬೋದು, ಯಾವ ಥರ ಕ್ವೆಶನ್ಸ್ ಪಿಕ್ ಮಾಡಿದ್ರು ದೇ 100% ಸ್ಟಿಕ್ ಆನ್ ಟು ದಿಸ್ NCERT ಅಲ್ವಾ. ಸೊ ದಟ್ಸ್ ವೈ we have to consider it as our Bible and we have to study. That's it. So butter paper ಇಂದ ಅದೇನು ಮಾಡ್ತಾರೆ, ಸೊ ಕವರ್ ಮಾಡ್ತಾರೆ. And then this is what we call bagging. And next
ಸೊ ಬ್ಯಾಗಡ್ ಫ್ಲವರ್ ಇಟ್ ಅಟೇನ್ಸ್ ದಿ ರಿಸೆಪ್ಟಿವಿಟಿ. ಸೊ ಅದು ಯಾವಾಗ ಮೆಚುರಿಟಿನ ಅಟೇನ್ ಮಾಡುತ್ತೆ ಆಗ ಮಾತ್ರ ಬೇರೆ ನಮಗೆ ಬೇಕಾಗಿರ್ತಕ್ಕಂಥ ಸ್ಪೀಶೀಸ್ ಅಥವಾ ನಮಗೆ ಡಿಫ್ರೆಂಟ್ ಸ್ಪೀಶೀಸ್ ಆಗಿರ್ತಲ್ಲ, ಲೆಟ್ಸೆ ನಮಗೆ ಬೇಕಾಗಿರ್ತಕ್ಕಂಥ ಪೊಟ್ಯಾಟೋದ ನಿಮಗೆ ಟು ಮೇಕ್ ಯು ಅಂಡರ್ಸ್ಟ್ಯಾಂಡ್ ಐ ಆಮ್ ಗಿವಿಂಗ್ ದಿಸ್ ಎಕ್ಸಾಂಪಲ್ ಅಗ್ಯಾನ್ ಆ್ಯಂಡ್ ಅಗ್ಯಾನ್. ಓಕೆ, ಸೊ ಬಿಕಾಸ್ ನಿಮಗೆ ಇದು ಈಸಿಯಾಗಿ ಅರ್ಥ ಆಗುತ್ತೆ ಅಂತ. ಸೊ ಬೇರೆ ಒಂದು ಪೊಟ್ಯಾಟೋದ ಲೆಟ್ಸೆ ಆ ಒಂದು ಪೋಲನ್ ಗ್ರೇನ್ಸ್ನ ತೊಗೊಂಬಂದು ಟೊಮ್ಯಾಟೋದ ಫ್ಲವರ್ ಮೇಲೆ ಡಸ್ಟ್ ಮಾಡಿಬಿಡ್ತಾರೆ ಆಫ್ಟರ್ ದೀಸ್ 2 ಸ್ಟೆಪ್ಸ್. ಓಕೆ, ಸೊ ದಿಸ್ ಇಸ್ ವಾಟ್ ವಿ ಕಾಲ್ ದ ಬ್ಯಾಗಿಂಗ್. ಆದಮೇಲೆ ಆ ಒಂದು ಏನಕ್ಕೆ ಬ್ಯಾಗಿಂಗ್ ಮಾಡ್ತಾರೆ ಅಂದರೆ ಆ ಒಂದು ಪೆಸ್ಟಿಲ್ ಅಥವಾ ಒಂದು ಕಾರ್ಪಲ್ ವಾಟ್ ವಿ ಸೇ ಅಟೇನ್ಸ್ ದ ಮೆಚುರಿಟಿ, ಇಟ್ ಅಟೇನ್ಸ್ ದ ಮೆಚುರಿಟಿ. ಅಲ್ಲಿವರೆಗೂ ಏನು ಮಾಡ್ತಾರೆ, ವೇಟ್ ಮಾಡ್ತಾರೆ. ಅದು ಮೆಚುರಿಟಿನ ಅಟೇನ್ ಮಾಡಿತು, ರಿಸೆಪ್ಟಿವಿಟಿನ ಅಟೇನ್ ಮಾಡಿತು ಅಂದ ತಕ್ಷಣ ಬೇರೆ ಪೋಲನ್ ಗ್ರೇನ್ಸ್ನ ತೊಗೊಂಬಂದು ಡಸ್ಟ್ ಮಾಡಿಬಿಡ್ತಾರೆ. ಓಕೆ, ಸೊ ದಟ್ಸ್ ವಾಟ್ ದ ಥಿಂಗ್ ದಟ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ಆ್ಯಂಡ್ ದೆನ್ ಯಾವಾಗ ಇಮ್ಯಾಸ್ಕ್ಯುಲೇಷನ್ ಮಾಡಲ್ಲ ಅಂತ MCQ ಕ್ವೆಶನ್ ಬರುತ್ತೆ 100%, ದಿಸ್ ಇಸ್ ಶೋರ್. ಈ ಒಂದು ಟಾಪಿಕಿಂದ MCQ ಅಲ್ಲಿ ಕ್ವೆಶನ್ ಟ್ರೈ ಮಾಡಬೇಕು ಅಂದರೆ ದಿಸ್ ಇಸ್ ವೆರಿ ಫೇವ್ರೆಟ್ ಕ್ವೆಶನ್. ಓಕೆ, ಸೊ ಫಾರ್ ದ ಒನ್ ಹೂ ವಿಲ್ ಗಿವ್ ದ ಎಕ್ಸಾಮ್ ಟು ಯು. ಯಾವಾಗ ಅಂದರೆ ಫೀಮೇಲ್ ಪೇರೆಂಟ್ ಪ್ರೊಡ್ಯೂಸಸ್ ಯೂನಿಸೆಕ್ಷುವಲ್ ಫ್ಲವರ್. ಪ್ಲೀಸ್ ಹೈಲೈಟ್ ದಿಸ್ ಆ್ಯಂಡ್ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಯಾವಾಗ ಒಂದು ಫೀಮೇಲ್ ಪೇರೆಂಟ್ ಯೂನಿಸೆಕ್ಷುವಲ್ ಫ್ಲವರ್ಸ್ನ ಪ್ರೊಡ್ಯೂಸ್ ಮಾಡುತ್ತಲ್ಲ ಆಗ ದೇರ್ ಈಸ್ ನೋ ನೀಡ್ ಫಾರ್ ಇಮ್ಯಾಸ್ಕ್ಯುಲೇಷನ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಕ್ವೆಶನ್ ಬರುತ್ತೆ, ಯಾವಾಗ ಇಮ್ಯಾಸ್ಕ್ಯುಲೇಷನ್ ಅಗತ್ಯ ಇಲ್ಲ, ಯಾವಾಗ ಯೂನಿಸೆಕ್ಷುವಲ್ ಫ್ಲವರ್ ಬಂದಾಗ ಓನ್ಲಿ ಪೆಸ್ಟಿಲ್ ಇರುತ್ತೆ ಆ್ಯಂಡ್ ಆಂಥರ್ಸ್ ಇರೋದಿಲ್ಲ. ಸೊ ವೈ ವಿ ಹ್ಯಾವ್ ಟು ರಿಮೂವ್ ಆಂಥರ್ಸ್ ಅಲ್ವಾ? ಸೊ ದ್ಯಾಟ್ಸ್ ವಾಟ್ ದ ಥಿಂಗ್ ದಟ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ಸೊ ದಿಸ್ ಇಸ್ ವಾಟ್ ಅಬೌಟ್ ದ ಥಿಂಗ್. ಸೊ ಬ್ಯಾಗಿಂಗ್ ಆದಮೇಲೆ ಪೋಲನ್ ಗ್ರೇನ್ಸ್ನ ಎಫೆಕ್ಟ್ಸ್ ಆಫ್ ಲೈಕ್ ಲೆಟ್ಸ್ ಎ ಬೈಸೆಕ್ಷುವಲ್ ಫ್ಲವರ್ ಅಂದಾಗ ಆಂಥರ್ಸ್ನ ರಿಮೂವ್ ಮಾಡ್ತಾರೆ ಆ್ಯಂಡ್ ದೆನ್ ಪೋಲನ್ ಗ್ರೇನ್ಸ್ನ ಬಂದು ಡಸ್ಟ್ ಮಾಡ್ತಾರೆ, ಬ್ಯಾಗಿಂಗ್ ಮಾಡ್ತಾರೆ, ರೈಟ್? ಸೊ ದಿಸ್ ಇಸ್ ವಾಟ್ ದ ಥಿಂಗ್ ದಟ್ ವಿ ಹ್ಯಾವ್ ಟು ಎಕ್ಸ್ಪ್ಲೇನ್ ಸಿಂಪಲ್ ಆಗಿ. ಮೊದಲನೇದು ಏನು, ಇಮ್ಯಾಸ್ಕ್ಯುಲೇಷನ್. ಇಮ್ಯಾಸ್ಕ್ಯುಲೇಷನ್ ಅಂದರೆ ಆಂಥರ್ಸ್ನ ರಿಮೂವ್ ಮಾಡೋದು. ಇಫ್ ಇಟ್ ಇಸ್ ಓನ್ಲಿ ಇಫ್ ಆ್ಯಂಡ್ ಓನ್ಲಿ ಇಫ್ ಅಗೇನ್, ಸೊ ಇಫ್ ಇಟ್ಸ್ ಅ ಬೈಸೆಕ್ಷುವಲ್ ಫ್ಲವರ್. ಓಕೆ, ಸೊ ಆಂಥರ್ಸ್ನ ರಿಮೂವ್ ಮಾಡ್ತಾರೆ, ಬ್ಯಾಗಿಂಗ್ ಮಾಡ್ತಾರೆ, ಬ್ಯಾಗ್ ವಿಚ್ ಇಸ್ ಮೇಡ್ ಆಫ್ ಬಟರ್ ಪೇಪರ್. ಆ್ಯಂಡ್ ವೆನ್ ದ ಸ್ಟಿಲ್ when it attains the receptivity, then they want to dust the pollen grains of different species and then they will rebag it again. ಆ ಒಂದು ಬ್ಯಾಗನ್ನು ಹಾಕಿಬಿಡ್ತಾರೆ, ಬಿಕಾಸ್ ಕಂಟಾಮಿನೇಟ್ ಆಗಬಾರ್ದು ಅಂತ. ನಾವು ಹಾಕಿರ್ತಕ್ಕಂಥ ಪೋಲನ್ ಗ್ರೇನ್ಸ್ ಗಾಳಿಯಲ್ಲಿ ಹಾರಿ ಹೋಗಿ ನೆಕ್ಸ್ಟ್ ಬೇರೆ ಯಾವುದೋ ಒಂದು ಪೋಲನ್ ಗ್ರೇನ್ ಬರುವಂಥದ್ದು, ದಿಸ್ ಲೀಡ್ಸ್ ಅನ್ವಾಂಟೆಡ್ ಪೋಲನ್ ಬಂದಾಗ ಕಂಟಾಮಿನೇಷನ್ ಆಗುತ್ತೆ. ಸೊ ಟು ಪ್ರಿವೆಂಟ್ ದಿಸ್ ರೀಬ್ಯಾಗಿಂಗ್ ಮಾಡುವಂಥದ್ದು. ಸೊ ದಿಸ್ ಇಸ್ ವಾಟ್ ದ ಪ್ಲಾಂಟ್ ಬ್ರೀಡರ್ಸ್ or botanists they want to do. Okay, hope you understood it and this is very very important. Please do star mark for this. Unisexual flowers ಗೆ emasculation ಮಾಡೋಲ್ಲ. Okay, so I hope you understood till artificial hybridization. In the next class I'm going to teach you the double fertilization. This is very very important concept for your boards as well as for competitives. and ಇಲ್ಲಿ ಅಪ್ಲೈಡ್ ಕ್ವೆಶನ್ಸ್ನ ಕೇಳ್ತಾರೆ and that's also I'm going to teach you like tetraploid, hexaploid, HOTS ಅಲ್ಲಿ ಬರುತ್ತೆ ನಿಮಗೆ ಬೋರ್ಡ್ಸಲ್ಲಿ ಆದರೆ ಆ್ಯಂಡ್ ಕಾಂಪಿಟೇಟಿವ್ಸಲ್ಲಿ ಡೈರೆಕ್ಟ್ ಕ್ವೆಶನ್ ಇರುತ್ತೆ. ಸೊ ಇದನ್ನು ಕೂಡ ವಿತ್ ಡಬಲ್ ಫರ್ಟಿಲೈಸೇಷನ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಆ್ಯಂಡ್ ಅಂಟಿಲ್ ದೆನ್ ಕೀಪ್ ವಾಚಿಂಗ್ PU by Academy ಚಾನಲ್. ಥ್ಯಾಂಕ್ ಯು.